ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರು ಸಮಾರಂಭ ಟೀಕಾಕೃತ್ಪಾದ ಮಧ್ಯಗ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ವಿದ್ಯಾಯಾಂ ವಿಭುಧಾಚಾರ್ಯ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ. ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬರ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಾಂಗ್ಮಾ ಕೃತಃ. ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ. ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ಥಸ್ತು ಅಸೇಢ ಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನಪಟುತರೆ. ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೆ ಭೂತೆ. ಅದ್ಯ ರುದ್ರಾಧ್ಯಾಯ ನಮಕ ವಿಶೇಷಣ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ
ಹರಿ ಓಂ ಹರಿ ಓಂ. ಎರಡು ಏಕಾದಶಿ ಮಾಡಿ, ಉಪವಾಸ ಮಾಡಿ, ದ್ವಾದಶಿ ಪಾರಣೆಯನ್ನು ಮಾಡಿ, ನೀವೆಲ್ಲ ದಣಿದು ಸ್ವಲ್ಪ ವಿಶ್ರಾಂತಿ ಬೇಕು ಅಂತ ತಿಕ್ಕುಡಿಕೆ ಸಂದರ್ಭದಲ್ಲಿ ಇರ್ಬೋದು. ಆದರೂ ಕೂಡ ಅತ್ಯಂತ ಶ್ರೇಷ್ಠ ತಿಥಿ ತ್ರಯೋದಶಿ ಆಗಿದ್ದರೂ ಕೂಡ ದ್ವಾದಶಿ ಪಾರಣೆಯ ಸಂದರ್ಭದ ತಿಥಿ. ಪರಮಾತ್ಮನ ಮಹಿಮೆಯನ್ನು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. ಬಹಳ ವಿಳಂಬ ಮಾಡೋದಿಲ್ಲ. ಈ ರುದ್ರ ನಮಕದಲ್ಲಿರುವ ವಿಶೇಷಣದಿಂದ, ಒಂದು ವಿಶೇಷಣದಿಂದ ಭಗವಂತನ 10 ಅವತಾರಗಳ ಒಂದು ಸುಂದರವಾದ ಚಿಂತನೆ ಈ ನಮಕದ ಸಂದರ್ಭದಲ್ಲಿ ಬರ್ತದೆ. ನಿನ್ನೆ ನಾವು ಕೊನೆಯದಾಗಿ ನಮೋ ಅಮೀವತ್ಕೇಭ್ಯ ಅಂತ ತಿಳ್ಕೊಂಡಂತ ಹೇಳಿ ಅನ್ನುವ ವಿಶೇಷಣದವರೆಗೂ ನಾವು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸಿದ್ದೇವೆ. ಅನ್ಯಾಧೀನರಲ್ಲ, ಅನನ್ಯಾಧೀನನಾಗಿದ್ದಾನೆ ಪರಮಾತ್ಮ. ಅನ್ಯಾಧೀನನಾಗಿಲ್ಲ, ಸ್ವತಂತ್ರನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ. ಅವನನ್ನು ಸರ್ವೋತ್ತಮ ಅಂತ ತಿಳಿದುಕೊಳ್ಳದೆ ಬೇರೆ ಯಾರ್ಯಾರನ್ನೋ ಸರ್ವೋತ್ತಮ ಅಂತ ತಿಳಿದುಕೊಂಡರೆ ಪರಮಾತ್ಮ ಅಂಧಂತಮಸ್ಸಿನಲ್ಲಿ ಹಾಕ್ತಾನೆ ಅಂತಕ್ಕಂಥ ಸಂದರ್ಭವನ್ನು ವರೆಗೂ ನಿನ್ನೆ ನಾವು ಕೇಳಿದ್ದೇವೆ, ತಿಳಿದುಕೊಳ್ಳಲು ಪ್ರಯತ್ನಿಸಿದ್ದೇವೆ. ಇಲ್ಲಿಯವರೆಗೂ ಕೇವಲ ವಿಶೇಷಣಗಳನ್ನು ಹೇಳಿದ ವೇದಂ ಈ ರುದ್ರಾಧ್ಯಾಯ ನಮಕದಲ್ಲಿ ಶ್ಲೋಕ ರೂಪದಲ್ಲಿ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾ ಇದೆ. ದ್ರಾಪೆ ಅಂಧಸಸ್ಪತೆ ದರಿದ್ರನ್ ನೀಲಲೋಹಿತ ಯೇಷಾಂ ಪುರುಷಾಣಾಂ ಯೇಷಾಂ ಪಶೂನಾಂ ಮಾಭೇ ಮಾ ರೋಮೋ ಯೇಷಾಂ ಕಿಂಚನ ಮಮತ. ವೈದಿಕ ಮಂತ್ರದ ಅದ್ಭುತವಾಗಿರ್ತಕ್ಕಂಥ ಒಂದು ಕ್ರಮ. ದ್ರಾಪೆ ಅಂಧಸಸ್ಪತೆ ಅಂತ ತಿಳ್ಕೊಂಡಂತ ಹೇಳಿದ್ರು. ದ್ರಾಪೆ ಅಂಧ ಅಂತ ಮೊದಲು ಪದಚ್ಛೇದ ಮಾಡಿಕೊಳ್ಬೇಕು. ಕುತ್ಸಿತಂ ಅಂಧತಮಸ್ ಪ್ರಾಪಯತಿ ಇತಿ, ಪಾಪಿಗಳನ್ನು ಅಂಧಂತಮಸ್ಸಿಗೆ ಹಾಕ್ತಾನೆ. ವಿಷ್ಣು ಸರ್ವೋತ್ತಮತ್ವವನ್ನು ಒಪ್ಪದೇ ಇರತಕ್ಕಂಥವರಿಗೆ ಅಂಧಂತಮಸ್ಸಿನಲ್ಲಿ ಹಾಕ್ತಾನೆ. ಆದ್ದರಿಂದಾಗಿ ಭಗವಂತನಿಗೆ ದ್ರಾಪೆ ಅಂತ ಅರ್ಥ. ದ್ರಾಪೆ, ಡ್ರಾಪ್, ಅಂಧಂತಮಸ್ಸಿನಲ್ಲಿ ಮುಳುಗಿಸ್ಬಿಡ್ತಾನೆ. ಸಂಸ್ಕೃತದ ದ್ರಾಪೆ ಇಂಗ್ಲೀಷ್ನಲ್ಲಿ ಡ್ರಾಪ್ ಆಗಿದೆ. ಇಂಥ ಅನೇಕ ಪದಗಳು ಸಂಸ್ಕೃತದಿಂದ ಇಂಗ್ಲೀಷ್ನಲ್ಲಿ ಬಂದಿವೆ. ಇಂಗ್ಲೀಷ್ನಿಂದ ಜರ್ಮನಿಗೆ ಹೋಗಿ, ಜರ್ಮನ್ನಿಂದ ರಷ್ಯಾಕ್ಕೆ ಹೋಗಿ, ರಷ್ಯಾದಿಂದ ಈ ಹೊಸ ಏನು ಇಂಗ್ಲೀಷಿನ ಬ್ರಿಟನ್ನಿನ ಇಂಗ್ಲೀಷ್ ಪ್ರಾರಂಭ ಆಯಿತು, ಅದರಲ್ಲಿ ಇವೆಲ್ಲ ಶಬ್ದಗಳು ಸೇರ್ಕೊಂಡ್ಬಿಟ್ಟು. ಹೀಗಾಗಿ ಸಂಸ್ಕೃತ ಇದು ಇಂಡೋ ಯುರೋಪಿಯನ್ ಭಾಷಾ ಸಮೂಹ ಅಂತಿದೆ. ಭಾರೋಪೀಯ ಭಾಷಾ ಸಮೂಹ ಅಂತ ತಿಳ್ಕೊಂಡಂತೇಳಿ ಭಾಷಾಶಾಸ್ತ್ರದಲ್ಲಿ, ಲಿಂಗ್ವಿಸ್ಟಿಕ್ಸ್ನಲ್ಲಿ, ಭಾಷಾಶಾಸ್ತ್ರದಲ್ಲಿ
ಈ ರೀತಿ ವಿಭಾಗ ಮಾಡ್ತಾರೆ. ಆ ವಿಭಾಗದಲ್ಲಿ ಸಂಸ್ಕೃತ ಮೂಲ, ಸಂಸ್ಕೃತದಿಂದ ಜರ್ಮನ್, ಜರ್ಮನ್ನಿಂದ ರಷ್ಯನ್, ರಷ್ಯನ್ನಿಂದ ಲ್ಯಾಟಿನ್ ನಂತರ ಅಪಭ್ರಷ್ಟವಾಗಿ ಬಂದಿರತಕ್ಕಂತಹ ಇಂಗ್ಲೀಷ್, ಈ ರೀತಿಯಾದ ಕ್ರಮದಲ್ಲಿ ಶಬ್ದಗಳು ಬಂದು ಅಂತ ತಿಳ್ಕೊಂಡಂತ ಅನ್ನೋದನ್ನು ಭಾಷಾಶಾಸ್ತ್ರದಲ್ಲಿ ಹೇಳ್ತಾರೆ. ಹೇಳಿ. ಪಿತೃ ಜರ್ಮನ್ನಲ್ಲಿ ಫ್ಯಾಡರ್, ಫ್ಯಾದರ್, ಫಾದರ್. ಪಿತೃ ಫಾದರ್ ಆಗಬೇಕಾಗಿದ್ದರೆ ಜರ್ಮನ್ ರಷ್ಯನ್ದಿಂದ ಪಿತೃ ಫ್ಯಾಡರ್, ಫ್ಯಾದರ್, ಫಾದರ್. ಮಾತೃ ಮದರ್, ಭ್ರಾತೃ ಬ್ರದರ್. ಇಂಥ ಸಂಸ್ಕೃತದ ಅನೇಕ ತದ್ಭವ ಶಬ್ದಗಳು ಇಂಗ್ಲೀಷ್ನಲ್ಲಿ ಸಿಗ್ತದೆ. ಕಟ್, ಕಟತೀತಿ ಕಟ್. ಸಂಸ್ಕೃತದಲ್ಲಿ ಕಟ ಅಂತಂದರೆ ಕೊಯ್ಯೋದು ಅಂತ ಅರ್ಥ, ತುಂಡು ಮಾಡೋದು ಅಂತ ಅರ್ಥ. ಆ ರೀತಿಯಾಗಿ ಕೂಡ ಡ್ರಾಪ್. ಎಲ್ಲ ಜಗತ್ತಿನ ಭಾಷೆಗಳಿಗೂ ಮೂಲ ಭಾಷೆ ಸಂಸ್ಕೃತ ಅಂತ ಹೇಳಿ ಕಂಪ್ಯೂಟರ್ನ ಒಂದು ಕಾಮನ್ ಲ್ಯಾಂಗ್ವೇಜದ ಬಗ್ಗೆ ದೊಡ್ಡ ರಿಸರ್ಚ್ ನಡೆದಿದೆ. ಆ ರಿಸರ್ಚ್ನಲ್ಲಿ ಸುಮಾರು 9 ಸಂಸ್ಕೃತ ಭಾಷಾವಿದರನ್ನು ಆ ಇದರಲ್ಲಿ ಸೇರಿಸಿಕೊಂಡಿದ್ದಾರೆ ಕಮಿಟಿಯಲ್ಲಿ. ಸಂಸ್ಕೃತ ಮೂಲ ಇಟ್ಟುಕೊಂಡು ಸಾಂಕೇತಿಕವಾಗಿಂತ ಕಂಪ್ಯೂಟರ್ ಲ್ಯಾಂಗ್ವೇಜ್ ತಯಾರು ಮಾಡ್ತಾ ಇದ್ದಾರೆ. ಅದು ಎಲ್ಲಿಗೆ ಬಂತು ಏನು ಬಂತು ನನಗೆ ಸರಿಯಾಗಿ ಗೊತ್ತಿಲ್ಲ. ಆದರೆ ಕಮಿಟಿ ತಯಾರಾದಾಗ ನಾನು ಸುದ್ದಿಯನ್ನು ಕೇಳಿದ್ದೆ. ಇರಲಿ, ಜಗತ್ತಿನ ಮೂಲ ಭಾಷೆ ಸಂಸ್ಕೃತ. ಅದಕ್ಕೋಸ್ಕರವೇ ಉಪನಿಷತ್ತು ಹೇಳ್ತದೆ, ಛಾಂದೋಗ್ಯ ಉಪನಿಷತ್ತು ಹೇಳ್ತದೆ, ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕೇತ್ಯೇವ ಸತ್ಯಂ. ಮೃತ್ತಿಕಾ ಅನ್ನುವುದು ಮೂಲ ಶಬ್ದ. ಆಮೇಲೆ ಮಾಟಿ, ಮಡ್, ಮಣ್ಣು, ಈ ರೀತಿಯಾಗಿರ್ತಕ್ಕಂಥ ರೂಪಗಳು ತಯಾರಾದವು. ಛಾಂದೋಗ್ಯ ಉಪನಿಷತ್ತು ಹೇಳ್ತಾರೆ ಮೃತ್ತಿಕೇತ್ಯೇವ ಸತ್ಯಂ. ಆಚಾರ್ಯ ಭಾಷ್ಯದಲ್ಲಿ ಹೇಳ್ತಾರೆ ಸಂಸ್ಕೃತ ಭಾಷಾ ಮೃತ್ತಿಕಾ ಏವ ಶಬ್ದ ಮೂಲ ಶಬ್ದ. ಇದನ್ನು ಬೇರೆಯವರು ಮಿಥ್ಯಾ ಅಂತ ಅನ್ನೋದಕ್ಕೋಸ್ಕರ ಉಪಯೋಗಿಸ್ತಾರೆ, ತಪ್ಪು ತರ್ಕಹೀನವಾದಂಥ ವಾದವನ್ನು ಮಾಡ್ತಾರೆ. ಆದ್ದರಿಂದಾಗಿ ಭಾಷಾಶಾಸ್ತ್ರದ ಅದ್ಭುತವಾಗಿರ್ತಕ್ಕಂಥ ಒಂದು ಅಧ್ಯಯನ. ಹಿಂದಿನ ಕಾಲದಲ್ಲಿ ಬಾಂಬೆ ಯೂನಿವರ್ಸಿಟಿಯಲ್ಲಿ ಲಿಂಗ್ವಿಸ್ಟಿಕ್ಸ್ ಭಾಷಾಶಾಸ್ತ್ರದಲ್ಲಿ ಸೀಟ್ ಸಿಗ್ತಿರಲಿಲ್ಲ. ನಾನು MA ಮಾಡುವಾಗ ಲಿಂಗ್ವಿಸ್ಟಿಕ್ಸ್ ವಿಭಾಗದಲ್ಲಿ ಸೀಟ್ ಸಿಗಲಿಲ್ಲ. ಅಷ್ಟು ಸ್ಪರ್ಧೆ ಇತ್ತು. ಈಗ 3-4-5 ಎಲ್ಲರಿಗೂ ದುಡ್ಡು ಬೇಕು. ರಿಸರ್ಚ್ ಯಾವುದೋ ಒಂದು ವಿಷಯದಲ್ಲಿ ಆಳವಾದ ಅಭ್ಯಾಸವನ್ನು ಮಾಡಬೇಕು ಅಂತ ತಿಳ್ಕೊಂಡು ಅಂತ ಹೇಳಿ ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ನಾನು ಏನು ಕಲಿತೇನೆ, MBA ಏನಾದರೂ ಕಲಿತೇನೆ, BSc BCom ಆಗಿ MBA ಆಗ್ತೇನೆ, ದುಡ್ಡು ಗಳಿಸ್ತೇನೆ. ಇದರ್ಥ ಈ ಭಾಗದಲ್ಲಿ ಅಭ್ಯಾಸ ಇಲ್ಲ ಅಂತ ಅನ್ನೋದಿಲ್ಲ. ಆದರೆ ಇಲ್ಲಿ ವ್ಯಾವಹಾರಿಕವಾಗಿರ್ತಕ್ಕಂಥ ದೃಷ್ಟಿಕೋನ ಇದೆ ಹೊರತು ಮೂಲದಲ್ಲಿ ಆಳವಾಗಿ ಇರ್ತಕ್ಕಂಥ ಆ ಮೂಲವನ್ನು ಹುಡುಕ್ತಕ್ಕಂಥ ಒಂದು ಆನಂದ ಅಂತ ಏನಿದೆ, ಅದು ರಿಸರ್ಚ್ ಮಾಡದೇ ಇರತಕ್ಕಂಥವರಿಗೆ ಅದರ ಆನಂದ ಗೊತ್ತಾಗೋದಿಲ್ಲ. ಇರಲಿ, ಭಗವಂತ ನಿನ್ನ ಹೆಸರು ದ್ರಾಪೆ, ಡ್ರಾಪ್. ಯಾಕೆ? ಪಾಪಿಗಳನ್ನು, ಭಗವನ್ ನಿಂದಕರನ್ನು, ವಿಷ್ಣು ಸರ್ವೋತ್ತಮತ್ವವನ್ನು ಒಪ್ಪದೇ ಇರತಕ್ಕಂಥವರನ್ನು ನೀನು ದ್ರಾಪಯಸಿ, ಅಂಧಂತ ಮೆಸ್ಸಿನಲ್ಲಿ ಮುಳುಗಿಸ್ತಿ,
ಆದ್ದರಿಂದಾಗಿ ಸಂಬೋಧನ, ಹೇ ದ್ರಾಪೆ. ಪರಮಾತ್ಮ ಮತ್ತೆ ಹೇಗಿದ್ದಿ ನೀನು? ಅಂಧಸಸ್ಪತೆ. ಸಂಸ್ಕೃತದಲ್ಲಿ ಅಂಧಸ್ ಅಂದರೆ ಅನ್ನ ಅಂತ ಅರ್ಥ. ವಿಶಿಷ್ಟವಾಗಿರ್ತಕ್ಕಂಥ ರೀತಿಯಲ್ಲಿ ಸಂಪೂರ್ಣಂ ಜಗತ್ ಧಾರಯತಿ ಇತಿ ಅಂಧಸ್. ಅನ್ನ. ಜಗತ್ತು ಉಳಿಯಬೇಕಾಗಿದ್ದರೆ ಅನ್ನ ಬೇಕು. ಕಲಿಯುಗದಲ್ಲಿ ಅನ್ನಪ್ರಧಾನವಾಗಿರ್ತಕ್ಕಂಥ ಮನುಷ್ಯನ ಶರೀರ. ಆದ್ದರಿಂದಾಗಿ ಅಂಧಸಸ್ಪತೆ, ಅನ್ನವನ್ನು ಕೊಟ್ಟು ಸಂಪೂರ್ಣ ಜಗತ್ತನ್ನು ಸಂರಕ್ಷಣೆ ಮಾಡ್ತಕ್ಕಂಥ ವ್ಯಕ್ತಿ ಮೊದಲು ನಮ್ಮಿಂದ ಅನ್ನವನ್ನು ಸ್ವೀಕಾರ ಮಾಡುತ್ತೆ. ಅಸ್ಮದ್ದತ್ತ ಯಜ್ಞೀಯಾನ್ನಂ ಸ್ವೀಕರೋಸಿ ಅತಃ ಭಗವನ್. ಪರಮಾತ್ಮ ನಾವು ಕೊಟ್ಟ ಅನ್ನವನ್ನು ಸ್ವೀಕಾರ ಮಾಡ್ತಿ, ಆದ್ದರಿಂದ ನಿನಗೆ ಅಂಧಸಸ್ಪತೆ ಅಂತ ತಿಳ್ಕೊಂಡಿದ್ದಾರೆ. ದ್ರಾಪೆ ರುದ್ರದೇವರ ಪರವಾಗಿ ಅರ್ಥ ಮಾಡಬೇಕಾಗಿದ್ದರೆ, ಹೌದು, ಪ್ರಳಯದಲ್ಲಿ ಸಂಪೂರ್ಣ ಜಗತ್ತನ್ನು ಸುಟ್ಟು ಸಮುದ್ರದ ನೀರಿನಲ್ಲಿ ಡ್ರಾಪ್ ಮಾಡ್ತಾರೆ. ಪ್ರಳಯ ಜಲದಲ್ಲಿ ಜಗತ್ತನ್ನು ಡ್ರಾಪ್ ಮಾಡ್ತಾರೆ. ಅದರಿಂದ ದ್ರಾಪೆ ರುದ್ರದೇವರು. ಅಂಧಸಸ್ಪತೆ, ಅಂಧಸ್ ಅನ್ನ ಅಂದರೆ ಅನ್ನಪೂರ್ಣ. ಅನ್ನಪೂರ್ಣೆಯ ಅನುಸರಿದ ಪಾರ್ವತಿಯ ಪತಿ ಅಂಧಸಸ್ಪತಿ. ರುದ್ರದೇವರೇ, ನೀವು ಅಂಧಸಸ್ಪತಿಯಾಗಿದ್ದೀರಿ, ಹೇ ಅಂಧಸಸ್ಪತಿ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಶ್ರೀರಾಮಚಂದ್ರನ ಬಗ್ಗೆ ವಿಚಾರ ಮಾಡಬೇಕಾಗಿದ್ದರೆ ದ್ರಾಪೆ. ಪರಮಾತ್ಮ ನೀನು ಸಂಪೂರ್ಣ ಈ ದಂಡಕಾರಣ್ಯ ಅಂದರೆ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ, ಈಗ ತೆಲಂಗಾಣ ಸಹಿತ ಕೇರಳ, ತಮಿಳುನಾಡು ಎಲ್ಲ ಸೇರಿ ಇಲ್ಲೆಲ್ಲ ಕಡೆಗೆ ರಾವಣನ ಅತ್ಯಂತ ಭೀಕರವಾಗಿರ್ತಕ್ಕಂಥ ಅನ್ಯಾಯ ನಡೆದಿತ್ತು. ಅದನ್ನೆಲ್ಲವನ್ನೂ ನಾಶಪಡಿಸಿ ಅವರೆಲ್ಲರನ್ನೂ ಅಂಧಂತಮಸ್ಸಿನಲ್ಲಿ ಡ್ರಾಪ್ ಮಾಡಿದೆ ರಾಮಚಂದ್ರ. ಆದ್ದರಿಂದ ದ್ರಾಪೆ ಅಂಧಸಸ್ಪತೆ. ಇದನ್ನು ಮುಂದೆ ಇರತಕ್ಕಂಥದ್ದು ದರಿದ್ರನ್. ದರಿದ್ರ ಅಂದರೆ ಅನುಕೂಲತೆ ಇಲ್ಲದೇ ಇರತಕ್ಕಂಥವನು ಅಂತ ಅರ್ಥ. ಅನ್ನವೂ ಕೂಡ ಸಿಗದೇ ಇರತಕ್ಕಂಥ ವ್ಯಕ್ತಿ, ಬಡವ, ಭಿಕ್ಷುಕ, ಬೇಡಿ ತಿನ್ನತಕ್ಕಂಥವನು. ಹೌದು, ರುದ್ರದೇವರು ಭಿಕ್ಷಾಪಾತ್ರೆಯನ್ನು ಹಿಡಿದುಕೊಂಡು ಮೊಟ್ಟ ಮೊದಲು ಹೋದದ್ದು ಅನ್ನಪೂರ್ಣೆ ಹತ್ತಿರ, ತಮ್ಮ ಹೆಂಡತಿ ಹತ್ತಿರ. ಓಂ ಭವತಿ ಭಿಕ್ಷಾಂ ದೇಹಿ. ಪರಮಾತ್ಮ ವಾಮನ ರೂಪದಿಂದ ಭಿಕ್ಷೆಯನ್ನು ಬೇಡಲಿಕ್ಕೆ ಹೋಗ್ತಾನೆ. ಭಿಕ್ಷೆ ಬೇಡಿ ಅವನು ಸಂಪೂರ್ಣವಾದ ಎಲ್ಲ ಕಡೆಯಲ್ಲೂ ಕೂಡ ಆಚರಿಸತಕ್ಕಂಥ ಬಲಿಚಕ್ರವರ್ತಿ ತಾನು ದೇವತೆಗಳ ಲೋಕವನ್ನು ತಾನು ಸ್ವೀಕಾರ ಮಾಡಿರ್ತಾನೆ. ಅಂಥ ಬಲಿಚಕ್ರವರ್ತಿಯ ಯಜ್ಞಕ್ಕೆ ಭಿಕ್ಷೆ ಬೇಡಲಿಕ್ಕೆ ಹೋಗ್ತಾನೆ ಪರಮಾತ್ಮ. ಶ್ರೀರಾಮಚಂದ್ರನೂ ಸಹ ವನವಾಸಿಯಾಗಿ, ದರಿದ್ರ ಅಂದರೆ ಭಿಕ್ಷೆ ಬೇಡಲೇಬೇಕು ಅಂತೇನಿಲ್ಲ, ರಾಜಭೋಗ ರಹಿತನಾಗಿರ್ತಕ್ಕಂಥವನು,
ರಾಜಭೋಗವನ್ನು ಬಿಟ್ಟು ಹುಲ್ಲಿನ ಹಾಸಿಗೆಯ ಮೇಲೆ, ಹುಲ್ಲಿನ ಆಸನದ ಮೇಲೆ ಕುಳಿತುಕೊಳ್ತಕ್ಕಂತಹ ಪರಮ ರೀತಿಯಾಗಿರ್ತಕ್ಕಂತಹ ಒಂದು ಸಾಮಾನ್ಯ ರೀತಿಯನ್ನು ತೋರಿಸಿಕೊಟ್ಟಿದ್ದಾನೆ. ಆದ್ದರಿಂದ ಪರಮಾತ್ಮನಿಗೆ ದರಿದ್ರನ್ ಅಂತ ತಿಳ್ಕೊಂಡಂತೇಳಿ ಹೆಸರು. ನಮ್ಮ ಕಡೆಗೆ ಎಲ್ಲ ಅನುಕೂಲತೆ ಇದ್ದರೂ ಕೂಡ ಇನ್ನೊಬ್ಬರಿಗೆ ಬೇಡುವ ಆಶೆ ಇಟ್ಕೊಂಡಿರ್ತಾರೆ ಕೆಲವರು. ದರಿದ್ರ, ಏನು ಮಾಡಿ ದರಿದ್ರ ಹಂಗೆ ವ್ಯವಹಾರ ಮಾಡ್ತೀವಿ ಅಂತಕೊಂಡು ಬೈತೇನೋ. ಬೈದರೂ ಕೂಡ ಸಂತೋಷ ಪಡಿ, ಯಾಕೆ ದರಿದ್ರ ಪರಮಾತ್ಮನ ಹೆಸರು. ಅರ್ಥಾನುಸಂಧಾನ ಇದ್ದರೆ ಮಕ್ಕಳಿಗೆ ದರಿದ್ರ ಅಂತ ಹೆಸರಿಡ್ಬೋದು, ಇಡ್ಲಿಕ್ಕೆ ಹೋಗಬೇಡಿ. ಯಾಕೆ ನಿಮಗೆ ಇರ್ಬೋದು, ಆದರೆ ಅವನು ಕರೀತಕ್ಕಂಥವ್ರಿಗೆ ಸಮಾಜದಲ್ಲಿ ಅನುಸಂಧಾನ ಮಾಡಿ ಸಾಕು, ಹೆಸರು ಇಡ್ಲಿಕ್ಕೆ ಹೋಗ್ಬೇಡಿ. ನೀಲಲೋಹಿತ ದ್ರಾಪೆ ಅಂಧಸಸ್ಪತೆ ದರಿದ್ರನ್ ನೀಲಲೋಹಿತ. ಇಲ್ಲಿರ್ತಕ್ಕಂಥ ರುಚ್ ಭಗವಂತನಿಗೆ ನೀಲಲೋಹಿತ ಅಂತ ತಿಳ್ಕೊಂಡು ಅಂತ ಹೇಳಿ. ನೀರ ಸಂಸ್ಕೃತದಲ್ಲಿ ಲ ರ ಭೇದ, ಅದಕ್ಕೆ ಭೇದ ಇಲ್ಲ. ನೀಲ ಅಂದರೂ ಸರಿ, ನೀರ ಅಂದರೂ ಸರಿ. ನೀಲಂ ನೀರಂ ನೋಡಿ, ನೀರ ಇದು ಯಾವುದು ಸಂಸ್ಕೃತ ಶಬ್ದ, ಅದೇ ಕನ್ನಡದಲ್ಲಿ ನೀರು ಅಂತ ಆಗಿ ಬಂದಿದೆ. ನೀರನ್ನು ದದಾತಿ, ನೀಲಂ ದದಾತಿ ನೀಲಲಹ. ಜಗತ್ತಿಗೆ ನೀರನ್ನು ಸುರಿಸುವ ಮೋಡಗಳಿಗೆ ನೀಲಲ ಅಂತ ಹೆಸರು. ನೀಲಂ ಲಾತಿ ದಂತಂದು ಕೊಡ್ತದೆ, ಲಾ ದಾನೆ ಅಂತ ಕೂಡ ಅಂತೇಳಿ ಧಾತುವಿನ ಅರ್ಥ ಇದೆ. ಪರಮಾತ್ಮ ನೀಲದ ನೀಲಹ ನೀಲಲಹ, ಪರಮಾತ್ಮ ನೀಲಲಹ ಮೋಡ. ಯಾಕೆ ಮೋಡ ಹೇಗೆ ದಬ 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 ಮಳೆ ಸುರಿಸ್ತದೆ, ಪರಮಾತ್ಮ ಒಲಿದರೆ ಅಷ್ಟೇ ದಬ 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 ಸಂಪತ್ತಿಯನ್ನು ಕೊಡ್ತಾನೆ. ಹಿಂದೆಲ್ಲಿ ಹೇಳ್ತಾರಲ್ಲ, ಭಗವಾನ್ ದೇಂಗೆ ತ ಚಪ್ಪರ್ ಫಾಡ್ ಕರ್ಕೆ ದೇಂಗೆ ಅಂತ. ಹೌದು, ಪರಮಾತ್ಮ ಇಲ್ಲಿ ಚಪ್ಪರ್ ಪಾಡ್ಕರ್ಕೆ ಮನೆಯ ಮೇಲಿನ ಚಪ್ಪರ ಹರಿದು ಅಂತ, ಚಪ್ಪರ ಹರಿದು ಅಲ್ಲ, ಮೋಡ ಹರಿದು. ನಿಮ್ಗೆ ಗೊತ್ತಿದೆ ಅಲ್ಲ, ಕೆಲವು ಸಲ ಮೋಡಗಳು ಒಡೆದು ಬಿಡ್ತವೆ, ಆ ಊರಿನಲ್ಲಿ ಇಷ್ಟು ಮಳೆ ಆಗ್ತದೆ, ಎಲ್ಲ ಮನೆಗಳು ಬೆಳಗು ನೀರು ಬಂದುಬಿಡ್ತದೆ. ಇದಕ್ಕೆ ಮೋಡ ಸೀಳುವಿಕೆ, ಮೋಡ ಒಡೆಯುವಿಕೆ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಪರಮಾತ್ಮ ಭಕ್ತರ ಅಭೀಷ್ಟಗಳನ್ನು ಮೋಡ ಒಡೆದಾಗ ಬೀಳುವ ಧಾರಾಕಾರ ಮಳೆಯಂತೆ ಅವರಿಗೆ ತೃಪ್ತಿಯಾಗಿ ಇನ್ನೂ ಉಳಿಯುವಷ್ಟು ಅವರಿಗೆ ಅವರ ಅಭೀಷ್ಟಗಳನ್ನು, ಅವರ ಇಚ್ಛೆಗಳನ್ನು ಪೂರೈಸ್ತಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ನೀಲಲಹ ಅಂತ ತಿಳ್ಕೊಂಡಂತೇಳಿ ಹೆಸರು. ಆ ರೀತಿಯಾಗಿ ಭಕ್ತರಿಗೆ ಮೋಡದಂತೆ ಅವರ ಸಕಲ ಅಭೀಷ್ಟಗಳನ್ನು ಕೊಟ್ಟವನು ಶ್ರೀರಾಮಚಂದ್ರ. ಯಾಕೆ ರಾಮಚಂದ್ರ ಪರಂಧಾಮಕ್ಕೆ ಹೊರಟಾಗ ಎಲ್ಲರಿಗೂ ಹೇಳ್ದ, ಸಮಾಯಾತ ಸಮಾಯಾತ ಏ ಮೋಕ್ಷ ಪದೇಚ್ಛವ. ಯಾರ್ಯಾರಿಗೆ ಮೋಕ್ಷ ಬೇಕು ನನ್ನ ಜೊತೆಗೆ ಬನ್ನಿ. ನಾವು ನೀವು ಅನ್ಬೋದಲ್ಲ, ಈಗ ನಮ್ಮನ್ನು ಕರೆಯತಕ್ಕಂಥವ್ರು ಯಾರಾದರೂ ಇದ್ದರೆ ಹೇಗೆ ಅಂತ. ಹೌದು, ಮೊನ್ನೆ ಹೇಳಿದರು, ಸಮಾಯಾತ ಸಮಾಯಾತ ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳು ಹೇಳಿದ್ರು, ಬನ್ನಿ ಬನ್ನಿ, ಯಾರ್ಯಾರಿಗೆ ಪರಮಾತ್ಮ ಅನುಗ್ರಹ ಮೋಕ್ಷ ಬೇಕಾಗಿದೆ ಬನ್ನಿ, 2 ಏಕಾದಶಿ ಉಪವಾಸ ಮಾಡಿ. 2 ಏಕಾದಶಿ ಉಪವಾಸ ಮಾಡಿ ಪರಮಾತ್ಮನಿಗೆ ಕೃಷ್ಣಾರ್ಪಣ ಸಮರ್ಪಣೆ ಮಾಡಿ
ಪರಮಾತ್ಮ ಮೋಕ್ಷ ಕೊಡ್ತಾನೆ, ನಿಶ್ಚಿತ ಕೊಡ್ತಾನೆ. ನಮ್ಮ ಪಾಪಗಳನ್ನು ದೂರ ಮಾಡಿ ನಮ್ಮ ಕಡೆಯಿಂದ ಸಾಧನ ಮಾಡಿಸಿ ಮುಕ್ತಿಯನ್ನು ಕೊಡ್ತಾನೆ ಪರಮಾತ್ಮ. ಈಗಲೂ ಕರೆಯೋರಿದ್ದಾರೆ. ಎಷ್ಟು ಜನ ಪೀಠಾಧೀಶರು ಬನ್ನಿ ಧಾರ್ಮಿಕರಾಗಿ ಅಂತಕೊಂಡು ಕರೀತಾ ಇದ್ದಾರೆ. ನಾವು ಹೋಗೋದಿಲ್ಲ. ಹಾಗೆ ರಾಮಚಂದ್ರನು ಕರೆದಾಗ ನಾವು ಹೋಗಲಿಲ್ಲ. ನಾವು ಇದ್ದೆವು, ನಾವು ನೀವೆಲ್ಲ ಇದ್ದೆವು. ನಮ್ಮ ಮನೆಗೆ ರಾಮಚಂದ್ರನ ಲೆಟರ್ ಬಂತು, ಸಮಾಯಾತ ಏ ಮೋಕ್ಷ ಪದೇಚ್ಛವ ಅಂತ ತಿಳ್ಕೊಂಡು ಅಂತೇಳಿ. ಮನೆಯವ್ರು ಕೆಲವೊಂದ್ರೆ ಏನು ಮಾಡೋಣ, ಆಮೇಲೆ ಹೋದ್ರೆ ಆಯ್ತು ಬಿಡು. ಇನ್ನು ಮಗ ಮುಂಜುವಾಗ್ಯದ, ಸಂಧ್ಯಾವನ್ನು ಕಲಿಬೇಕು, ಮನೆ ಅರ್ಧ ಕಟ್ಟದ, ಮನೆ ವಾಸ್ತು ಶಾಂತಿ ಆಗಬೇಕು, ಬಿಟ್ಟು ಹೋಗ್ತಾರೇನು? ಹೀಗೆ ನಾವು ಹೋಗಲಿಲ್ಲ. ಹೊಸದಾಗಿ ಮದುವೆ ಆಗ್ಯದ, ಪಾಪ ಹೆಂಡತಿ ಮನಸ್ಸಿಗೆ ಅಸಮಾಧಾನ ಆಗ್ತದೆ. ಅದರಿಂದಾಗಿ ಈಗಿನ ಯಾವ ಮೋಕ್ಷಕ್ಕೆ ಹೋಗಿ ಏನು ಮಾಡ್ತಾನೆ, ಈಗ ಬಿಷ್ಟು ಬೇಗನೆ ಮುಂದೆ ನೋಡೋಣ. ಮುಂದಿನ ಜನ್ಮದಲ್ಲಿ ತಪ್ಪಿಸ್ಕೊಂಡಿದ್ದೇವೆ. ಈಗಲೂ ನಮಗೆ ಸ್ವಾಮಿಗಳು ಕರಿತಾ ಇದ್ದಾರೆ, ಚಾನ್ಸ್ ಕೊಡ್ತೇನೆ ಬನ್ನಿ ಅಂತ. ಹೋಗ್ಬೇಕು, ಅವರಿಂದ ಹೋಗ್ಬೇಕು ನಾವು. ಆದ್ದರಿಂದಾಗಿ ನೀಲಲಹ ಪರಮಾತ್ಮ. ಇನ್ನು ಲೋಹಿತ ಅಂತಿದೆಯಲ್ಲ, ನೀಲಲಹ ಓಹಿತ, ಭಕ್ತರ ಅಭೀಷ್ಟಗಳನ್ನು ಪೂರೈಸ್ತಕ್ಕಂತಹ ಶ್ರೀರಾಮಚಂದ್ರ ಕೇವಲ ಅದಕ್ಕೆ ಉದಾಹರಣ ಓ ಅಂದರೆ ಊ ಅಂದರೆ ರುದ್ರ, ಓ ಅಂದರೆ ರುದ್ರ. ಊ ನಾಮಕನಾದ ರುದ್ರದೇವರಿಗೆ ಹಿತಂ ನೀಲಲ ಊಹಿತಂ ನೀಲಲೋಹಿತಂ. ಸತ್ಯಧರ್ಮರೇ ಸಾಷ್ಟಾಂಗ ನಮಸ್ಕಾರ. ಆ ಹೂ ಎಲ್ಲಿಂದ ಹುಡುಕ್ ತೆಗೆದ್ರಿ? ಊ ರುದ್ರ ಅಂತಕೊಂಡು ಕೋಶ ಇದೆ. ರುದ್ರದೇವರ ಎಲ್ಲ ಬೇಡಿಕೆಗಳನ್ನು ಪೂರ್ಣ ಮಾಡ್ತಾರೆ. ಆದ್ದರಿಂದ ಪರಮಾತ್ಮನಿಗೆ ನೀಲಲೋಹಿತ ಅಂತ ತಿಳ್ಕೊಂಡು ಅಂತ ಹೇಳಿ ಸರ್. ನೀಲಂ ನೀರಂ ಲಾತಿ ದದಾತಿ ಇತಿ ನೀಲಲಹ ಮೋಡ. ಮೋಡದಂತೆ ಸಕಲ ಅಭೀಷ್ಟಗಳ ಭಕ್ತರ ಅಭೀಷ್ಟಗಳನ್ನು ಪೂರೈಸ್ತಕ್ಕ ಪರಮಾತ್ಮ ನೀಲಲ. ಬರೇ ಅದರಲ್ಲಿ ವಿಶೇಷ ಪರಮ ವೈಷ್ಣವರು ಅಂತ ಅನಿಸ್ಕೊಂಡಿರ್ತಕ್ಕಂಥ ರುದ್ರದೇವರಿಗೆ ವಿಶೇಷವಾಗಿ ಹಿತ ಮಾಡ್ತಾನೆ ಪರಮಾತ್ಮ ರಾಮಚಂದ್ರ, ನೀಲಲೋಹಿತ. ರುದ್ರದೇವರ ಧನುಸ್ಸು ಜನಕರಾಜನ ಮನೆಯಾಗ ಉಳಿದಿತ್ತು. ಅದನ್ನು ಮುರಿದ ನೆವ ಮಾಡಿಕೊಂಡು ಮತ್ತೆ ಪುನಃ ಮೂಲ ರೂಪದಿಂದ ರುದ್ರದೇವರ ಹತ್ರ ಕಳಿಸಿಕೊಟ್ಟು ಪರಮಾತ್ಮ ರುದ್ರದೇವರಿಗೆ ಸಂತೋಷಪಡಿಸಿದ. ಆದ್ದರಿಂದ ಪರಮಾತ್ಮನಿಗೆ ನೀಲಲೋಹಿತ. ಸತ್ಯಧರ್ಮರ ಅರ್ಥಾನುಸಂಧಾನದ ಒಂದು ವೈಭವ ನೋಡಬೇಕಾಗಿದೆಯಾ? ನೋಡೋಣ. ಅವ್ರು ಹೇಳ್ತಾರೆ, ನೀಲಲೋಹಿತದಲ್ಲಿ ಇದು 10 ಅವತಾರದ ವರ್ಣನೆ ಇದೆ. ದ್ರಾಪೆ ಅಂಧಸ್ಪತೆ ದರಿದ್ರನ್ ನೀಲಲೋಹಿತ ಅಂತ ತಿಳ್ಕೊಂಡಂತಕ್ಕಂಥ ಈ ವಾಕ್ಯ ಇದೆಯಲ್ಲ, ಇದು 10 ಅವತಾರಗಳ ವಿಚಾರಗಳನ್ನು ನಮಗೆ ಹೇಳಿಕೊಡ್ತದೆ. ದ್ರಾಪೆ ಅಂಧಸ್ಪತೆ ದರಿದ್ರನ್ ನೀಲಲೋಹಿತ. ಒಂದು ವಾಕ್ಯದಲ್ಲಿ ಇಲ್ಲ, ಒಂದು ಲೈನಿನಲ್ಲಿ ಬರುವ ವಿಶೇಷಣಗಳು 10 ಅವತಾರಗಳ ಚಿಂತನೆಯನ್ನು ನಮಗೆ ಮಾಡಿಸಿಕೊಡ್ತವೆ. ಮೊದಲೇದ್ದು ನೀಲೆ, ಲರ ಅಂತ ಇಲ್ಲ, ನೀರೇ, ಸೃಷ್ಟಿಯ ಆದಿಯ ಆ ನೀರಿನಲ್ಲಿ, ಸಮುದ್ರದಲ್ಲಿ. ಲೋಹಿತ ರೋಹಿತ, ರೋಹಿತ ಅಂದರೆ ಮೀನು ಅಂತ ಅರ್ಥ. ರೋಹಿತ ಅಂತನೂ ಜಾತಿ ಮೀನಿದೆ. ನೀರೇ, ನೀರಿನಲ್ಲಿ ಮೀನನಾಗಿ, ಮತ್ಸ್ಯನಾಗಿ, ಬ್ರಹ್ಮದೇವರಿಂದ ವೇದಗಳನ್ನು ಅಪಹರಿಸಿದ ಆ ಹಯಗ್ರೀವ ನಾಮಕನಾದಂಥ
ಅಸುರನನ್ನು ಸಂಹಾರ ಮಾಡಿದ ಮತ್ಸ್ಯನೇ ನೀನು ನೀಲಲೋಹಿತ. ಸಂಸ್ಕೃತ ಭಾಷೆಯ ಸೌಂದರ್ಯ ಎಷ್ಟು ಚೆನ್ನಾಗಿದೆ ಅಲ್ಲ. ಪರಮಾತ್ಮ ಅಂದು ಬ್ರಹ್ಮದೇವರು ವೇದೋಚ್ಚಾರಣೆಯನ್ನು ಮಾಡ್ತಾ ಇರುವಾಗ ನಾನು ಪರಮಾತ್ಮನಿಗಿಂತ ಕಡಿಮೆ ಅಂತ ತೋರಿಸ್ಬೇಕು ಅಂತ ತಿಳ್ಕೊಂಡಂತೇಳಿ ತಮ್ಮಲ್ಲಿ ಆಲಸ್ಯ ಇಲ್ಲದೇ ಇದ್ದರೂ ಕೂಡ ಸ್ವಲ್ಪ ಆಲಸ್ಯ ಬಂದವರಂತೆ ನಟಿಸಿದರು. ಆಗ ವೇದೋಚ್ಚಾರಣೆಯಲ್ಲಿ ಸ್ವಲ್ಪ ಪ್ರಮಾದವಾಯಿತೋ ಏನೋ. ಆಗ ಆ ವೇದವನ್ನು ತೆಗೆದುಕೊಂಡು ಹಯಗ್ರೀವ ಅಂತನ್ನೋ ಅಸುರ ಓಡೋಗ್ಬಿಟ್ಟ. ಏನ್ರಿ, ಬ್ರಹ್ಮದೇವ್ರ ಕೈಯಾಗ ವೇದದ ಪುಸ್ತಕ ಇತ್ತು, ತೊಗೊಂಡು ಹೋದ. ಮತ್ತೊಂದು ಪುಸ್ತಕ ಬರೀಬೋದಲ್ಲ, ಮತ್ತೊಂದು ಪುಸ್ತಕ ಪ್ರಿಂಟ್ ಮಾಡಬೇಕಾಗಿತ್ತಲ್ಲ, ಅದನ್ನು ಕೊಲ್ಬೇಕಾಕ ಅವನಿಗೆ. ವೇದವನ್ನು ಕದಿಯೋದು ಅಂದ್ರೆ ಏನರ್ಥ? ವೇದವನ್ನು ಕದಿಯೋದು ಅಂತಿಕೊಂಡಂತಂದರೆ ಅದಕ್ಕೆ ತಪ್ಪು ಅರ್ಥ ಬರೆಯುವುದು ಅಂತ ಅರ್ಥ. ಅದರಲ್ಲಿದ್ದ ಸರಿಯಾದ ಅರ್ಥವನ್ನು ಮುಚ್ಚಿಟ್ಟು ತಮ್ಮ ಮನಸ್ಸಿಗೆ ಬಂದ ಅರ್ಥವನ್ನು ಹೇಳುವುದು. ಇಂಥವರಿಗೆ ವೇದ ಚೋರರು ಅಂತಕೊಂಡಂತ ಹೇಳಿ ಕರೀತಾರೆ. ಹಯಗ್ರೀವ ಅಂತನ್ನುವ ಅಸುರ ವೇದ ಮಂತ್ರಗಳಿಗೆ ಅಪಾರ್ಥವನ್ನು ಹೇಳ್ತಾ ಜಗತ್ತಿನ ಜನರಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಭ್ರಮೆಯನ್ನು ಹುಟ್ಟಿಸಿರ್ತಕ್ಕಂಥ ಸಂದರ್ಭ. ಈ ಸಲ ಎಲೆಕ್ಷನಲ್ಲಿ ಭ್ರಮ ಹುಟ್ಟಿಸಿದ್ರಲ್ಲ, 400 ಪಾರ್ BJPಗೆ ಬಂದರೆ ಇವರು ನಮ್ಮ ಕಾನ್ಸ್ಟಿಟ್ಯೂಷನ್ನೇ ಬದಲಾಯಿಸಿಬಿಡ್ತಾರೆ, ನಮಗೆಲ್ಲ ಅನಾನುಕೂಲ ಮಾಡ್ತಾರೆ, ರಿಸರ್ವೇಷನ್ ತೆಗಿತಾರೆ. ಜನರಲ್ಲಿ ಭ್ರಮ ಹುಟ್ಟಿಸಿದ್ದು. ತಾವೇ ಎಲ್ಲ ನಿಯಮವನ್ನು ಮುರಿದು ಹಾಕಿದರು. ಇಂಥ ರಾಕ್ಷಸರು ಈಗೂ ಇದ್ದಾರೆ, ಆಗೂ ಇದ್ದಾರೆ. ಈಗ ಇಂಥ ರಾಕ್ಷಸರ ಮಾತಿಗೆ ನಮ್ಮಲ್ಲಿ ಎಷ್ಟೋ ಜನ ಬಲಿ ಬಿದ್ದರು. ಬಲಿ ಬಿದ್ದು 232 ಸೀಟ್ಗಳನ್ನು ಅವ್ರು 32-33 ಸೀಟ್ ಅವ್ರಿಗೆ ಕೊಡಿಸ್ಬಿಟ್ರು. ಯಾಕೆ? ಅವರ ಭ್ರಮಾತ್ಮಕ ಮಾತಿಗೆ ಬಲಿ ಬಿದ್ದರು. ಹಾಗೆ ಹಯಗ್ರೀವ ಅಂತನ ಸುರನ ಮಾತಿಗೆ ಬಲೆ ಬಿದ್ದು ಅನೇಕ ಸಜ್ಜನರು ದಾರಿ ತಪ್ಪಿದಾಗ ಪರಮಾತ್ಮ ಮತ್ಸ್ಯಾವತಾರವನ್ನು ತೆಗೆದುಕೊಳ್ತಾನೆ, ಮೀನಿನ ಅವತಾರ ತೆಗೆದುಕೊಳ್ತಾನೆ. ಮೀನಿನ ಅವತಾರವನ್ನು ತೆಗೆದುಕೊಂಡು ವೇದಗಳಿಗೆ ಸರಿಯಾಗಿರ್ತಕ್ಕಂಥ ಅರ್ಥಾನುಸಂಧಾನವನ್ನು ಸಂಪೂರ್ಣ ಜಗತ್ತಿಗೆ ತಿಳಿಸಿಕೊಡ್ತಾನೆ ಪರಮಾತ್ಮ. ಕಥೆ ಕೇಳಿದಂತೆ ವೇದ ಪುಸ್ತಕ ತಗೊಂಡು ಓಡಿ ಹೋದ. ಪರಮಾತ್ಮ ಮೀನು ರೂಪದಿಂದ ಹೋದ, ಕೊಂದ, ಪುಸ್ತಕ ತಂದು ಬ್ರಹ್ಮದೇವರು ಕೊಟ್ಟ ಅಲ್ಲ. ವೇದಗಳ ಅರ್ಥವನ್ನು ಕೆಡಿಸಿದ ಹಯಗ್ರೀವನನ್ನು ಸಂಹರಿಸಿ ಅದರಿಂದ ಆಗಿರ್ತಕ್ಕಂತಹ ಸಾಂಸ್ಕೃತಿಕವಾಗಿರ್ತಕ್ಕಂತಹ ಏನು ಒಂದು ಉಲ್ಲೋಲ ಕಲ್ಲೋಲ ಅಥವಾ ಒಂದು ರೀತಿಯಾಗಿರ್ತಕ್ಕಂಥ ಸಂಕರ ಆಗಿತ್ತು, ಅದನ್ನು ದೂರ ಮಾಡಿ ಸರಿಯಾದ ವೇದಗಳನ್ನು ಪರಮಾತ್ಮ ಉಪದೇಶ ಮಾಡಿದ. ಹೋಗ್ಲಪ್ಪ, ಉಪದೇಶ ಮಾಡಬೇಕಾಗಿದ್ದರೆ ಮೀನು ಯಾಕಾಗಬೇಕು? ಮೀನು ಬಂದು ವ್ಯಾಸಪೀಠದಲ್ಲಿ ಕೂತ್ಕೊಂಡು ಉಪದೇಶ ಮಾಡ್ತದೆಯಾ? ನಾಳೆ ಮೀನು ಬಂದು ಇಲ್ಲಿ ಹೇಳಿದ್ರೆ ಕೇಳ್ತೀರಾ ನೀವು? ಅಥವಾ ಏನೋ ಭೂತ ಬಂತಂದು ಓಡಿ ಹೋಗ್ತೀರ? ಶಾಸ್ತ್ರದ ಮಾತುಗಳಿಗೆ ಸಾಂಕೇತಿಕವಾದ ಅರ್ಥವನ್ನು ಹೇಳಬೇಕಾಗ್ತದೆ. ಪರಮಾತ್ಮ ಮೀನನಾದ. ಯಾಕೆ? ನೀವು ಮೀನರಾಗಿ ವೇದಾರ್ಥವನ್ನು ತಿಳಿದುಕೊಳ್ಳಿ ಅಂತ ತಿಳಿಸ್ತಾ ಇದ್ದಾನೆ ಪರಮಾತ್ಮ. ಅದಕ್ಕೋಸ್ಕರವೇ ಪುರಂದರದಾಸರು ಹೇಳಿದರು, ಮಧ್ವ ಮತದಲ್ಲಿ ಮೀನನಾಗಿರಬೇಕು. ಅಂದೇನು ಮಧ್ವ ಮತ ಅಂತ ತಿಳ್ಕೊಂಡಂತನ್ನುವ ಗ್ರಂಥವನ್ನೆಲ್ಲ ಪುಡಿ ಮಾಡಿ ಅದನ್ನು ಒಂದು ಬಾವಿಯಲ್ಲಿ ಹಾಕಿ ಅದಲ್ಲಿ ಮುಳುಗಬೇಕಾ? ಮಧ್ವ ಮತದಲ್ಲಿ ಮೀನನಾಗಿರಬೇಕು ಅಂದರೆ ಹೇಗೆ? ಮೀನ ಯಾವಾಗಲೂ ಸಮುದ್ರದಲ್ಲೇ ಇರ್ತದೆ, ನೀರು ಬಿಟ್ಟು ಹೊರಗೆ ಬರೋದಿಲ್ಲ. ಹೊರಗೆ ಬಂದು ಚಟಪಟ ಪ್ರಾಣ ಬಿಡ್ತದೆ. ಹಾಗೆ ನಮಗೆ ಮಧ್ವ ಮತದಲ್ಲಿ ಇಷ್ಟು ಆಸಕ್ತಿ ಬೆಳೆಯಬೇಕಲ್ಲ. ಒಂದು ದಿನ ಶ್ರೀಮದಾಚಾರ್ಯರ ಸಿದ್ಧಾಂತ ಅಧ್ಯಯನ ಮಾಡಲಿಲ್ಲ ಅಂತಂದರೆ
ಚಡಪಡಿಸ್ಬೇಕು. ಎಲ್ಪ ಪ್ರಾಣ ಹೋಗ್ತದೆ, ಇವತ್ತು ಪಾಠ ಸಿಗಲಿಲ್ಲ, ಇವತ್ತು ಏನೋ ಆಚಾರ್ಯರ ಮಹಾ ಸಿದ್ಧಾಂತ ಕೇಳತಕ್ಕಂಥ ಭಾಗ್ಯ ಸಿಗಲಿಲ್ಲ, ಓದ್ಲಿಕ್ಕಂಥ ಭಾಗ್ಯ ಸಿಗಲಿಲ್ಲ ಅಂತ ಚಡಪಡಿಕೆ ಆಗಬೇಕು. ಮಧ್ವ ಮತ, ಮಧ್ವ ಸಿದ್ಧಾಂತ ಏನಪ್ಪ ಇವರೆಲ್ಲ ಏನು ಯಾರು ಸ್ಕಾಲರ್ ಇಲ್ಲದೆ ಇರ್ತಕ್ಕಂಥವ್ರು ದಡ್ಡ ಇರ್ತಾರಲ್ಲ, ಇಂಥವ್ರು ಇರ್ತಾರೆ ಅಂತ ಓದ್ತಾರೆ ಅಂತ ತಿಳ್ಕೊಳ್ಬೇಡಿ. ನಮ್ಮಲ್ಲಿ ಕೆಲವ್ರು ಬರ್ತಾರೆ, ಆಚಾರ್ಯ ನಮ್ಮ ಹುಡುಗನನ್ನು ಇವತ್ತು ವಿದ್ಯಾರ್ಥಿ ಇಟ್ಕೊಳ್ರಿ ಅಂತ. ನಾನು ಕೇಳ್ತೇನೆ, ಯಾಕಪ್ಪ ಎಷ್ಟು 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 ಸಿದ್ಧಾಂತದಲ್ಲಿ ಆಸಕ್ತಿ ಬಂತ ನಿಮಗೆ? ಇಲ್ರಿ, ಅರ್ಧ ಓದಿಸಿದ್ದಾನವ, ಏನು ತಲೆಗೆ ಹೋಗಂಗಿಲ್ಲ ಬಿಡಂಗಿಲ್ಲ, 2ನೇ 3ನೇ ಕ್ಲಾಸ್ 3 ಸತಿ ಫೇಲ್ ಆಗ್ಯಾನ, ಉಚ್ಚಾರಣೆ ಮಾಡ್ಲಿಕ್ಕೆ ಬರೋಂಗಿಲ್ಲ. ಏನು ಮಾಡಬೇಕು? ನಿಮ್ಮ ಸಲುವಾಗಿ ಅದು ನಿಮ್ಗೆ ಏನಾದ್ರು ಗ್ರಂಥ ಪುರಾಣ ಪುಣ್ಯಕಥೆ ವೇದ ಗೀದ ಓದಲೇ, ಅಷ್ಟರೇ ಓದಲಿಲ್ಲ ಅಂತ ಕಲಿಸ್ತೇವೆ ಅಂತಕೊಂಡಂತ ಅವರ ಮೂರ್ಖತನ ಎಷ್ಟಿದೆ. ವೇದ ಪುರಾಣಾದಿಗಳನ್ನು ಓದಬೇಕಾಗಿದ್ದರೆ ಎಕ್ಸ್ಟ್ರಾರ್ಡಿನರಿ ಬುದ್ಧಿಮತ್ತೆ ಬೇಕು, ಚಿಂತನೆ ಬುದ್ಧಿಮತ್ತೆ ಬೇಕು, ವಿಚಾರ ಮಾಡ್ತಕ್ಕಂಥ ಅದ್ಭುತವಾದಂಥ ಶಕ್ತಿ ಬೇಕಾಗ್ತದೆ. ಶ್ರೀಮನ್ ನ್ಯಾಯಸುಧಾದಿ ಗ್ರಂಥ ಅರ್ಥ ಬೇಕಾಗಿದ್ದರೆ IAS ಪರೀಕ್ಷೆಗಿಂತ ಎಷ್ಟು ಅಭ್ಯಾಸ ತಯಾರು ಮಾಡ್ತಾರೋ ಅದಕ್ಕಿಂತ 10 ಪಟ್ಟು ಅಭ್ಯಾಸ ಮಾಡಬೇಕಾಗ್ತದೆ. ಹಗಲು ರಾತ್ರಿ ಅದಲ್ಲೇ ಮೀನು ನೀರಿನಲ್ಲಿರುವಂತೆ ಆ ಮಧ್ವಶಾಸ್ತ್ರದ ಚಿಂತನೆಯಲ್ಲೇ ಇರಬೇಕಾಗ್ತದೆ. ಮತ್ತು ಯಾವಾಗಲೂ ಮೀನು ಕಣ್ಣು ಮುಸ್ತದೆ, ನೋಡಿದ್ದೀರಾ? ಕಣ್ಣು ಮುಸ್ತದ ನೀರು? ಇಲ್ಲ. ಮೀನಿಗೆ ರೆಪ್ಪೆನೇ ಇಲ್ಲ. ಯಾವಾಗಲೂ ಕಣ್ಣು ತೆಗೆದುಕೊಂಡಿರಬೇಕು ಅಂದರೆ ಜಾಗೃತನಾಗಿರ್ಬೇಕು. ಶ್ರೀಮದಾಚಾರ್ಯ ಗ್ರಂಥ ಓದಬೇಕಾಗಿದ್ದರೆ ಯಾವಾಗಲೂ ಜಾಗೃತಿ ಇರಬೇಕು. ಏನರ್ಥ, ಎಲ್ಲರ್ಥ, ಟೀಕಾಕೃತ್ಪಾದರು ಏನು ಹೇಳಿದ್ದಾರೆ, ವ್ಯಾಸರಾಜರು ಏನು ಹೇಳಿದ್ದಾರೆ, ವಾದರಾಜರು ಏನು ಹೇಳಿದ್ದಾರೆ, ರಘುತ್ತಮರು ಏನು ಹೇಳ್ತಾರೆ, ರಾಘವೇಂದ್ರ ಸ್ವಾಮಿಗಳು ಏನು ಟಿಪ್ಪಣಿ ಬರೀತಾರೆ, ಈ ರೀತಿಯಾಗಿರ್ತಕ್ಕಂಥ ಸರ್ವಂಕಷ ದೃಷ್ಟಿಕೋನ ಇರಬೇಕು. ಇದೇ ಮತ್ಸ್ಯಾವತಾರದ ಸಂಕೇತ. ಶಾಸ್ತ್ರಾಧ್ಯಯನಕ್ಕೋಸ್ಕರ ನೀವು ನಿಮ್ಮನ್ನು ಅರ್ಪಿಸಿಬಿಡಿ, ಅದರಲ್ಲಿ ಮುಳುಗಿ. ಆದ್ದರಿಂದ ನೀರೇ ರೋಹಿತಂ, ಪರಮಾತ್ಮ ಮತ್ಸ್ಯರೂಪಿಯಾಗಿದ್ದುಕೊಂಡು ನಮಗೆ ಅದ್ಭುತವಾಗಿರ್ತಕ್ಕಂಥ ಮಾರ್ಗದರ್ಶನ ಮಾಡಿದ್ದೀಯಲ್ಲ. ಒಂದು ಮತ್ಸ್ಯಾವತಾರಕ್ಕೆ 1 ತಿಂಗಳು ಹೇಳ್ಬೋದು, ಅಷ್ಟು ವಿಚಾರಗಳಿವೆ. ಇರಲಿ. 2ನೇದ್ದು ನೀರಶ್ಚ ಚರಶ್ಚ ಅಸೌ ರೋಹಿತಶ್ಚ, ನೀರಿನಲ್ಲಿ ಇರ್ತಕ್ಕಂಥ ಮೀನ ಇತ್ಯಾದಿ. ಇನ್ನು 2ನೇದ್ದು ದ್ರಾಪೆ ಅಂಧಸಸ್ಪತೆ ದರಿದ್ರನ್ ನೀಲಲೋಹಿತ ಯೇಷಾಂ ಪುರುಷಾಣಾಂ ಯೇಷಾಂ ಪಶೂನಾಂ ಮಾಮೇಭಿಃ ಮಾ ರೋಮೋ ಯೇಷಾಂ ಕಿಂಚನ ಮಮತ ಮಾ ರೋಮಃ. ಮಾ ಅಂದರೆ ನ ಅಂತ ಅರ್ಥ, ಅಭಾವ ಅಂತ ಅರ್ಥ, ಬೇಡ ಅಂತ ಅರ್ಥ, ನಿಷೇಧ ಅಂತ ಅರ್ಥ. ರೋಮ ಎಲ್ಲಿ ಇಲ್ಲ ಅವನು ಮಾರೋಮ. ಯಾರಪ್ಪ? ರೋಮ ಇಲ್ಲದೆ ಇರತಕ್ಕಂಥ ವ್ಯಕ್ತಿ ಯಾರು? ಆಮೆ, ಕೂರ್ಮಾವತಾರ. ಮಾ ನ ವಿದ್ಯಂತೆ ರೋಮಾಣಿ ಯಶ್ಯ ಶರ್ಮಃ ಯಶ್ಯ ಸಹ ಮಾರೋಮಃ. ಕೂರ್ಮಾವತಾರಿಯಾದ ಪರಮಾತ್ಮನೇ ನಿಂಗೆ ನಮಸ್ಕಾರ. ಕೂರ್ಮಾವತಾರಿಯಾದ ಪರಮಾತ್ಮ ಏನು ತೋರಿಸ್ಕೊಡ್ತಾನೆ? ಮಾರೋಮರಾಗ್ರಿ. ಯಾಕೆಂತ ತಿಳ್ಕೊಂಡಂಥ ರೋಮ ಇದ್ದರೆ ದಿನಾಲು ಎಣ್ಣೆ ಹಚ್ಕೋ, ಆನಂತರ ಹಿಕ್ಕೋ, ಬೇತಲ್ಲಿ ಬಿಡು, ಅಲಂಕಾರ ಮಾಡ್ಕೋ, ಕನ್ನಡ ಬಂದ ಟೈಪ್. ಈಗಿನ ಸಂದರ್ಭದಲ್ಲಿ ಮಾರೋಮಃ ಗಂಡಸರು ಸದ್ಯಕ್ಕೆ
ಟಾಪ್ ಬಿಡ್ತಾರೆ, ಕಟ್ ಬೇರೆ 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 ಕಟ್ ಅಂತಾರೆ, ಅಲ್ಲಿ ಮತ್ತು ಜೇಬ್ನಲ್ಲಿ ಕೂಡ ಹಣಿಗೆ ಇಟ್ಕೊಂಡಿರ್ತಾರೆ. ಆಗ ಕನ್ನಡದಲ್ಲಿ ಮುಂದೆ ಮಾರೋ ಮರಾಗ್ರೆ, ಅದರಷ್ಟು ಭಾಳ ಡಾಗ್ರೆ ಅಂತ ಅರ್ಥ ಅಲ್ಲ. ಭೋಗ ಬಿಟ್ಬಿಡ್ರಿ, ಅಲಂಕಾರದ ಹುಚ್ಚು ಬಿಟ್ಬಿಡಿ, ಮೇಕಪ್ಪಿನ ಹುಚ್ಚು ಬಿಟ್ಬಿಡ್ರಿ. ಮತ್ತೇನಾಗಬೇಕು? ಕೂರ್ಮರಾಗಿರಿ, ಮಾರೋಮರಾಗಿರಿ. ಕೂರ್ಮರಾಗಿರಿ ಅಂದ್ರೆ ಅರ್ಥ ಏನು? ಆಮೆಗೆ ಎರಡು ಮುಂದೆ ಎರಡು ಹಿಂದೆ ಕಾಲುಗಳು, ಮುಂದೆ ಒಂದು ಮುಖ ಉದ್ದ, ಅವು ಸ್ವಲ್ಪ ಮೆತ್ತಗೆ ಇರ್ತದೆ. ಯಾಕೆ ನಮ್ಮಲ್ಲಿ ನಾವು ಬಾವಿಯಲ್ಲಿ ಆಮೆಗಳನ್ನು ಬಿಟ್ಟಿದ್ದೆ, ಎತ್ತಿ ನೋಡಿದಾಗ ಮೆತ್ತಗೆ ಶರೀರ ಮೆತ್ತಗೆ, ಆದರೆ ಡುಬ್ಬ ಕೆಳಗಿನ ಭಾಗ ಒಳ್ಳೆ ಗಟ್ಟಿ, ಮೇಲೆ ಕೊಯ್ತಾ ತಗೊಂಡು ಹೊಡೆದ್ರು ಕಟ್ಟಾಗೋದಿಲ್ಲ, ಅಷ್ಟು ಗಟ್ಟಿಯಾಗಿರ್ತಕ್ಕಂಥ ಪರಮಾತ್ಮ ಅದನ್ನು ಕವಚ ಕೊಟ್ಟಿದ್ದಾನೆ. ಶತ್ರುಗಳು ಬಂದಾಕ್ಷಣಕ್ಕೇನೆ ಆಮೆ ಏನು ಮಾಡ್ತದೆ? ತನ್ನ ಮುಖ ತನ್ನ ಕಾಲು ಒಳಗೆ ಹಾಕೊಂಡ್ಬಿಡ್ತಾರೆ. ಬರೇ ತೆಂಗಿನ ಪರಟೆ ತೇಲ್ತಾ ಇದೆ ಅಂತ ಕಾಣಿಸ್ತಿರ್ತದೆ, ಕೈ ಕಾಲೇನು ಕಾಣಿಸೋದಿಲ್ಲ. ಹೌದು, ಪಂಚ ಜ್ಞಾನೇಂದ್ರಿಯಗಳು ಅಂತೇನಿವೆಲ್ಲ, ಇವುಗಳನ್ನು ಈ ಸಂಸಾರದಲ್ಲಿ ಹರಿಬಿಡಬಾರ್ದು. ಕಣ್ಣು ಅಶ್ಲೀಲವಾದ ದೃಶ್ಯಕ್ಕೆ ಕಾರಣೀಭೂತವಾಗ್ತದೆ, ಕಿವಿ ಅಶ್ಲೀಲವಾದ ಮಾತು ಕೇಳಲಿಕ್ಕೆ ಪ್ರವೃತ್ತವಾಗಿರ್ತದೆ. ಆನಂತರ ಮೂಗು ಯಾವುದೋ ಸ್ಪ್ರೇಗಳ ಇದನ್ನು ಬಯಸ್ತಾ ಇರ್ತದೆ, ನಾಲಿಗೆ ಅಭಕ್ಷ್ಯ ಭಕ್ಷಣೆ ಮಾಡ್ತಾ ಇರ್ತದೆ, ಅಯೋಗ್ಯ ಮಾತನಾಡ್ತಾ ಇರ್ತದೆ. ಈ ರೀತಿಯಾಗಿರ್ತಕ್ಕಂಥ ಪಂಚೇಂದ್ರಿಯಗಳನ್ನು ನಿಮ್ಮ ಅಧೀನದಲ್ಲಿಟ್ಟುಕೊಳ್ಳಿ. ಬರೀ ಕುರ್ಮಾವತಾರದ ಮತ್ತು ಸಮುದ್ರ ಮಂಥನ, ಅದಕ್ಕೋಸ್ಕರ ತಾನು ತನ್ನ ಡುಬ್ಬವನ್ನು ಪರಮಾತ್ಮ ಕೊಟ್ಟ. ಮಂದರ ಪರ್ವತ ಗರಗರ ತಿರುಗ್ತಾ ಇದ್ದರೆ ಅದಕ್ಕೆ ಸ್ವಲ್ಪ ತುರಿಸ್ದಂಗೆ ಆಗ್ತಿತ್ತಂತೆ, ಪರವಾಗಿಲ್ಲಪ್ಪ ಅಂತಕೊಂಡು. ಇಂಥ ಅದ್ಭುತವಾಗಿರ್ತಕ್ಕಂಥ ಆ ಕೂರ್ಮಾವತಾರ ಇಂದ್ರಿಯ ನಿಗ್ರಹ ಮಾಡ್ರಿ ಅಂತ ಅನ್ನೋದಕ್ಕೋಸ್ಕರ ಇರ್ತಕ್ಕಂಥ ನಮಗೆ ಮಾರ್ಗದರ್ಶನ ಕೊಡ್ತಕ್ಕಂಥ ಆ ಭಗವಂತನ ರೂಪ ಕೂರ್ಮಾವತಾರ. ಕೂರ್ಮಾವತಾರ ನಮಗೆ ತಿಳಿಸಿಕೊಡ್ತಾರೆ ಜೀವನದಲ್ಲಿ ಉನ್ನತಿ ಅವನತಿ ಕ್ರಮವಾಗಿರ್ತದೆ. ಸಮುದ್ರದ ತೆರೆ ಬರ್ತದೆ ಮತ್ತು ವಾಪಸ್ ಹೋಗ್ತದೆ, ಮುಂದೆ ಬರ್ತದೆ, ಹಿಂದೆ ಹೋಗ್ತದೆ, ಹಿಂದೆ ಮುಂದೆ ಹೋಗುವುದು ಇದು ಜೀವನದ ಸತ್ಯ. ಸಮುದ್ರದ ನೀರು ತೆರೆಗಳು ಬರ್ತದೆ ಮತ್ತೆ ತಿರುಗಿ ವಾಪಸ್ ಹೋಗ್ತದೆ. ಯಾಕೆ? ಅಂದು ಸಮುದ್ರ ಮಂಥನದ ಸಂದರ್ಭದಲ್ಲಿ ಸಮುದ್ರದಲ್ಲಿ ವಾಸ ಮಾಡಿದ ಕೂರ್ಮರೂಪಿಯಾದ ಪರಮಾತ್ಮ ಯಾವಾಗ ಶ್ವಾಸ ಬಿಡ್ತಾನೆ, ಸಮುದ್ರದಲ್ಲಿ ಪೂರ್ತಿ ಎಲ್ಲ ಅನೇಕ ತೆರೆಗಳು ಬರ್ತದೆ. ಶ್ವಾಸ ಒಳಗೆ ತೆಗೆದುಕೊಂಡಾಗ ಸಮುದ್ರ ವಾಪಸ್ ಹೊರಗೆ ಹೋಗ್ತದೆ. ಹೀಗೆ ಸಮುದ್ರದ ಆ ತೆರೆಗಳಿಗೆ ಕಾರಣೀಭೂತನಾಗಿರ್ತಕ್ಕಂಥ ಆ ಕೂರ್ಮನ ಶ್ವಾಸಾನಿಲ ಪಾಂತುವ ಅಂತ ತಿಳ್ಕೊಂಡಂತೇಳಿ ಜ್ಞಾನಿಗಳು ಹೇಳ್ತಾರೆ. ಸಮುದ್ರದ ನೀರನ್ನೇ ಉಲ್ಲೋಲ ಕಲ್ಲೋಲ ಮಾಡುವ, ಮುಂದೆ ಹಿಂದೆ ಮಾಡ್ತಕ್ಕಂಥ ಆ ಪರಮಾತ್ಮ, ಕೂರ್ಮರೂಪಿಯಾದ ಪರಮಾತ್ಮ, ನಿನ್ನ ಶ್ವಾಸದ ಆ ಗಾಳಿ ನಮ್ಮನ್ನು ಸಂರಕ್ಷಣೆ ಮಾಡಲಿ ಅಂತ ತಿಳ್ಕೊಂಡಂತೆ. ಹೌದು, ಇಂದ್ರಿಯ ನಿಗ್ರಹವನ್ನು ಮಾಡಿ ಪರ್ವತ ಡುಬ್ಬದ ಮೇಲೆ ಹೊತ್ತುಕೊಳ್ಳಿಕ್ಕೆ ತಯಾರಾಗಿ ರಿಸ್ಕ್ ತೆಗೆದುಕೊಳ್ಳದೇ ಇದ್ದರೆ ಜೀವನದಲ್ಲಿ ಉತ್ತಮವಾದ ಸ್ಥಳವನ್ನು ಮುಟ್ಲಿಕ್ಕೆ ಆಗೋದಿಲ್ಲ. ರಿಸ್ಕ್ ತೆಗೆದುಕೊಂಡು ಮುಂದುವರಿಯಬೇಕು. ರಿಸ್ಕ್ ತೆಗೆದುಕೊಳ್ಳುವ ಒಂದು ಸ್ವಭಾವ ಬೆಳೆಸ್ಕೊಂಡು ಬರಬೇಕು. ಆಗ ಮಾತ್ರ ಅಮೃತ ಸಿಗ್ತದೆ. ಇಂದ್ರಿಯ ನಿಗ್ರಹ ಸದಾ ಇರಲಿ. ಜೀವನದ ಆಗುಹೋಗುಗಳಿಂದ ಭಯಭೀತರಾಗಬೇಡಿ ಇತ್ಯಾದಿ ಅನೇಕ ಮಾರ್ಗದರ್ಶನವನ್ನು ಪರಮಾತ್ಮ ಕೂರ್ಮ ರೂಪದಿಂದ ತಿಳಿಸಿಕೊಡ್ತಾನೆ. ಮಾರೋಮಃ. ಆನಂತರ ಏಷಾಂ ಪಶೂನಾಂ, ಪರಮಾತ್ಮನ ಮೂರನೇ ಅವತಾರ ಪಶು, ನೆಲದ ಮೇಲಿನ ಪ್ರಾಣಿ.
ಹೌದು, ಪಶು ಅಂತ ತಿಳ್ಕೊಂಡಂತಂದರೆ ವರಾಹಾವತಾರ. ಸಂಸ್ಕೃತದಲ್ಲಿ ಪ ಅಂತ ತಿಳ್ಕೊಂಡಂತಂದರೆ ಪಾತಿ, ಕುಡಿತಾನೆ ಅಂತ ಅರ್ಥ. ಪಾತಿ ಸುಖಂ ಅನುಭವತಿ, ಯಾವಾಗಲೂ ಸುಖದಲ್ಲಿಯೇ ಇರಬೇಕು ಅಂತ ಬಯಸ್ತಾ ಇರ್ತಾನೆ. ಅದರಿಂದ ಶೂನ್ಯನಾಗಿರ್ತಕ್ಕಂಥವನು ಪಶು. ಅಂದರೆ ಭೋಗವನ್ನು ಬಿಟ್ಟು ಪವಿತ್ರನಾಗಿರ್ತಕ್ಕಂಥವನಿಗೆ ಪಶು ಅಂತ ತಿಳ್ಕೊಂಡಂತ ಹೆಸರು. ಏಷಾಂ ಪಶೂನಾಂ ಅಂತಕ್ಕಂಥ ಇಲ್ಲಿಯ ವಾಕ್ಯ ಅಂತ ತಿಳ್ಕೊಂಡಂತೇನಿದೆ, ಈ ವಾಕ್ಯ ವರಾಹಾವತಾರವನ್ನು ಸೂಚನೆ ಮಾಡ್ತದೆ. ವರಾವತಾರದ ಬಗ್ಗೆ ಒಂದು ತಿಂಗಳು ಬೇಕು. ವರಾಹ ಪುರಾಣನೇ ಇದೆ. ವರಾಹ ರೂಪಿ ಕಾಡು ಹಂದಿ ಏನಪ್ಪ ಪರಮಾತ್ಮ ಹಂದಿ ರೂಪ ಅಂತ ಅನ್ಬೇಡ್ಲಿಕ್ಕೆ ಹೋಗಬೇಡಿ. ಕಾಡು ಹಂದಿ ಅತ್ಯಂತ ಪವಿತ್ರ ಪ್ರಾಣಿ. ಕಾಡು ಹಂದಿ ಸ್ನಾನ ಮಾಡದೆ ಆಹಾರ ತಿನ್ನೋದಿಲ್ಲ. ನಮ್ಮಲ್ಲೆಲ್ಲ ಸ್ನಾನ ಮಾಡದೆ ತಿಂತಕ್ಕಂಥವ್ರು, ಬೆಡ್ ಕಾಫಿ ಬೆಡ್ ಟಿಫನ್ ಮಾಡ್ತಕ್ಕಂಥವ್ರು. ಕಾಡು ಹಂದಿಗೆ ಹಸಿವೆಯಾದರೆ ಅಲ್ಲಿರ್ತಕ್ಕಂಥ ನದಿಯನ್ನು ಹುಡುಕೊಂಡು ಹೋಗ್ತದೆ. ನದಿ ಹೊಂಡ ಅಲ್ಲಿ ಹೋಗಿ ಮುಳುಗಿ ಆಮೇಲೆ ಆಹಾರವನ್ನು ತೆಗೆದುಕೊಳ್ತಾರೆ. ಕಾಡು ಹಂದಿ ಎ ವೈಲ್ಡ್ ಎನಿಮಲ್, ಆದರೆ ಶುದ್ಧ ಶಾಕಾಹಾರಿ. ತನ್ನ ಹಲ್ಲಿನಿಂದ ನೆಲವನ್ನು ಒಗೆದು ಕಂದ ಮೂಲ ಕಬ್ಬುಗಳನ್ನು ತಿಂದು ತನ್ನ ಹೊಟ್ಟೆಯನ್ನು ತುಂಬಿಸ್ಕೊಳ್ತಾರೆ. ಕಾಡು ಹಂದಿ ಏಕಭುಕ್ತ, ದಿನಕ್ಕೆ ಒಂದೇ ಸಲ ಆಹಾರ ತೆಗೆದುಕೊಳ್ತದೆ. ನಮ್ಮಾಗ ಆಗ ಈಗ ಅದೋದು ಕುರ್ಮುರು ಅಂತಕೊಂಡಂತೇಳಿ ಒಂದ್ಸಲ ಅವಲಕ್ಕಿ, ಒಂದ್ಸಲ ಕುರ್ಮುರಿ, ಒಂದ್ಸಲ ಊಟ, ಮತ್ತು ಒಂದ್ಸಲ ಏನು ಟಿಫಿನ್ನು, ಮತ್ತು ಚಕ್ಲಿ, ಏನೇನು ಬೇಕಲ್ಲ. ಈಗ ಅದು ಬೇಕಾಗಿಲ್ಲ. ಯಾವುದು ಬಾದಲ್ ಕುರ್ಮುರ ಮರ್ಮರ ಮಿರ್ಮಿರ ಸಿಗ್ತಾವಲ್ಲ, ಅದನ್ನು ತಿಂತಿರ್ತಾರೆ ಹೊಟ್ಟೆ ಕಟ್ಟಿಕೊಂಡು. ಅತ್ಯಂತ ಪವಿತ್ರತೆಯ ದ್ಯೋತಕ. ಅದಕ್ಕೋಸ್ಕರವೇ ಅದಕ್ಕೆ ಪಶು ಅಂತ ಕರೆದರು. ಭೋಗದಲ್ಲಿ ಆಸಕ್ತನಾದ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿ, ಯಾವನ ಎದುರಿನಲ್ಲಿ ಕೇವಲ ಭೋಗ, ಬಂಗಾರ ಭೋಗ ಇದೇ ಪ್ರಮುಖವಾಗಿತ್ತು ಅಂತ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದ ಶೂನ್ಯ, ಭೋಗದಿಂದ ಶೂನ್ಯವಾಗಿರ್ತಕ್ಕಂಥ ಪರಮಾತ್ಮನ ರೂಪ ಪಶು. ಆ ರೀತಿಯಾಗಿ ಏಷಾಂ ಪಶೂನಾಂ, ಈ ಇದರಲ್ಲಿ ಈ ಋಕ್ಕಿನಲ್ಲಿ ಬಂದಿರತಕ್ಕಂಥ ವಿಶೇಷಣಗಳು. ಇದರ ನಂತರ ಏಷಾಂ ಪುರುಷಾಣಾಂ ಏಷಾಂ ಪಶೂನಾಂ, ಅರ್ಧ ಪುರುಷ, ಅರ್ಧ ಮನುಷ್ಯ, ಅರ್ಧ ಪಶು, ನರಸಿಂಹಾವತಾರ. ಹೌದು, ಮನುಷ್ಯ ಪಶುನೂ ಆಗಬೇಕು, ಪುರುಷನೂ ಆಗಿರಬೇಕು. ಹೌದು, ಪುರಿ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಈ ಪವಿತ್ರವಾದ ಊರಿನಲ್ಲಿ, ಪವಿತ್ರವಾದ ದೇಹದಲ್ಲಿ ಶೇತೆ ಇರಬೇಕು. ಆ ನಂತರ ಭೋಗರಹಿತನಾಗಬೇಕು. ಏಷಾಂ ಪುರುಷಾಣಾಂ, ಅದನ್ನು ತಿಳಿಸುವುದಕ್ಕೋಸ್ಕರ ಪರಮಾತ್ಮ ನರಸಿಂಹಾವತಾರವನ್ನು ತೆಗೆದುಕೊಂಡಿದ್ದಾನೆ. ಅಥವಾ ಸಂಸ್ಕೃತದಲ್ಲಿ ಸಿಂಹ ಅಂದರೆ ಶ್ರೇಷ್ಠ ಅಂತ ಅರ್ಥ. ಸುರುತ್ತರ ಪದೇ ವ್ಯಾಘ್ರ ಪುಂಗ ವರ್ಷಭ ಕುಂಜರ ಸಿಂಹ ಶಾರ್ದೂಲನಾಗಾದ್ಯ ಪುಂಸಿ ಶ್ರೇಷ್ಠಾರ್ಥ ಗೋಚರ. ಮನುಷ್ಯನಿಗೆ ಶ್ರೇಷ್ಠತೆಯನ್ನು ತೋರಿಸಬೇಕಾಗಿದ್ದರೆ ಸಿಂಹ, ಈ ರೀತಿಯಾಗಿರ್ತಕ್ಕಂಥ ಶಾರ್ದೂಲ, ಪುಂಗವ ಇತ್ಯಾದಿ ಅನೇಕ ಶಬ್ದಗಳನ್ನು ವಿಶೇಷಣ ಜೋಡಿಸಿದರೆ ಅವನು ಶ್ರೇಷ್ಠ ಅಂತ ಅನ್ಸ್ಕೊಳ್ತಾನೆ. ಆದ್ದರಿಂದಾಗಿ ಎಲೆ ನರರೇ, ಮನುಷ್ಯರೇ, ನಿಮಗೆ ಮನುಷ್ಯ ಜನ್ಮ ಕೊಟ್ಟಿದ್ದೇನೆ, ಬುದ್ಧಿ ಕೊಟ್ಟಿದ್ದೇನೆ. ಪಶುಗಳಂತೆ ಏನೋ ತಿಂದು ಏನೋ ಭೋಗ ಮಾಡಿ ಮಕ್ಕಳನ್ನು ಪಡೆದು ನಿದ್ದೆ ಮಾಡಿ ಒಂದು ದಿವಸ ಸತ್ತೋಗಬೇಡಿ. ಎಕ್ಸ್ಟ್ರಾರ್ಡಿನರಿಯಾಗಿ ಸಿಂಹದಂತೆ ಶ್ರೇಷ್ಠತೆಯನ್ನು ಸಂಪಾದನೆ ಮಾಡಿ ಮನುಷ್ಯ ಜನ್ಮ ಸಫಲತೆ ಮಾಡಿಕೊಳ್ಳಿ ಅನ್ನುವುದಕ್ಕೋಸ್ಕರ ಏಷಾಂ ಪುರುಷಾಣಾಂ ಏಷಾಂ ಪಶೂನಾಂ ಅಂತಕ್ಕಂಥ ವಿಶೇಷಣ
ಪರಮಾತ್ಮನ ನರಸಿಂಹಾವತಾರವನ್ನು ತೋರಿಸಿಕೊಡ್ತಾರೆ. ನರಸಿಂಹಾವತಾರ ನಮಗೆ ಕಲಿಸಿಕೊಡ್ತಾರೆ. ಯು ಬಿಕಮ್ ಎ ಎಕ್ಸ್ಟ್ರಾರ್ಡಿನರಿ ಮ್ಯಾನ್. ವಿದ್ಯೆಯಲ್ಲಿ ಸಿಂಹನಾಗು, ದಾನದಲ್ಲಿ ಸಿಂಹನಾಗು, ಜ್ಞಾನದಲ್ಲಿ ಸಿಂಹನಾಗು, ಪರೋಪಕಾರದಲ್ಲಿ ಸಿಂಹನಾಗು, ಸಾಧನೆಯಲ್ಲಿ ಸಿಂಹನಾಗು. ಸಾಮಾನ್ಯನಾಗಿ ಉಳಿಯಬೇಡ, ಲೇಮ್ಯಾನ್ ಆಗಬೇಡ. ಯಾಕೆ? ಇದನ್ನು ಆಗಬೇಕಾಗಿದ್ದರೆ ಹಿರಣ್ಯಕಶಿಪುವನ್ನು ಕೊಲ್ಲಬೇಕಾಗ್ತದೆ. ಕಶಿಪು ಅಂದರೆ ತಲೆದಿಂಬು, ಕಶಿಪು ಅಂತಂದರೆ ಹಾಸುವ ಹಾಸಿಗೆ, ಬಂಗಾರದ ಹಾಸಿಗೆ, ಬಂಗಾರದ ದಿಂಬು ಅಂದ್ರೇನು? ಭೋಗ ಪ್ರವೃತ್ತಿ ಅಂತ ಅರ್ಥ. ಭೋಗ ಪ್ರವೃತ್ತಿಯನ್ನು ನಾಶಪಡಿಸಿದರೆ ಜ್ಞಾನ ಪ್ರವೃತ್ತಿ ಬೆಳೀತದೆ, ವಿದ್ಯಾ ಪ್ರವೃತ್ತಿ ಬೆಳೀತದೆ, ಚಿಂತನೆಯ ಪ್ರವೃತ್ತಿ ಬೆಳೀತದೆ. ಭೋಗದ ಕಡೆಗೆ ಆಸಕ್ತನಾಗಿರ್ತಕ್ಕಂಥ ವ್ಯಕ್ತಿ ಇದೆಲ್ಲವನ್ನು ಕಳೆದುಕೊಳ್ತಾನೆ. ಆದ್ದರಿಂದಾಗಿ ಏಷಾಂ ಪುರುಷಾಣಾಂ ಏಷಾಂ ಪಶೂನಾಂ ಅನ್ನುವ ವಿಶೇಷಣ ನರಸಿಂಹಾವತಾರವನ್ನು ನಮಗೆ ತಿಳಿಸಿಕೊಡ್ತಾರೆ. ಆನಂತರ ದ್ರಾಪೆ ಅಂಧಸ್ಪತೆ ದರಿದ್ರನ್, ದರಿದ್ರಂತೆ ಭಿಕ್ಷೆ ಬೇಡಲಿಕ್ಕೆ ಹೊರಟಿರ್ತಕ್ಕಂಥ ಅವತಾರ ವಾಮನಾವತಾರ. ವಾಮನಾವತಾರ ಭಿಕ್ಷೆಯನ್ನು ಬೇಡಿದ. ಯಾಕೆ? ಧರ್ಮ ಸಂಕಟ ಬಂದಾಗ ಏನು ಮಾಡಬೇಕು ಅನ್ನೋದನ್ನು ವಾಮನ ರೂಪಿಯಾದ ಪರಮಾತ್ಮ ತಿಳಿಸಿಕೊಡ್ತಾನೆ. ವಾಮನ ರೂಪಿಯಾದ ಪರಮಾತ್ಮ ಹೇಳ್ತಾನೆ, ನಾನು ಧರ್ಮ ಸಂಕಟದಲ್ಲಿ ಬಿದ್ದೆ. ಅದಿತಿ ವಯೋವ್ರತ ಮಾಡಿದ್ಲು. ವಯೋವ್ರತ ಫಾಲ್ಗುಣ ಶುಕ್ಲ ಪಕ್ಷ ದ್ವಾದಶಿ ದಿನ ಪರಮಾತ್ಮ ಪ್ರತ್ಯಕ್ಷನಾದ. ಏನು ಬೇಕಾದಿತ್ತು, ಯಾಕೆ ಇಷ್ಟು ಕಠೋರವ್ರತ ಮಾಡಿದೆ ಅಂತ ಕೇಳ್ದ. ಅದಿತಿ ಏನು ಹೇಳಿದ್ಲು? ಪರಮಾತ್ಮ ನಮ್ಮ ಲೋಕವನ್ನು ಬಲಿಚಕ್ರವರ್ತಿ ಆಕ್ರಮಿಸಿ ನನ್ನ ಮಕ್ಕಳನ್ನು ಅನಾಥರನ್ನಾಗಿ ಮಾಡಿ ಅಲ್ಲಿ ಓಡಿಸ್ತಾ ಇದ್ದಾನೆ. ಅವರ ಲೋಕ ಅವ್ರಿಗೆ ವಾಪಸ್ ಸಿಗುವಂತೆ ಮಾಡು. ಮಕ್ಕಳು ಸುಖವಾಗಿದ್ದರೆ ತಾಯಿ ನಿಶ್ಚಿಂತಳಾಗಿರ್ತಾಳೆ. ಪರಮಾತ್ಮ ಒಂದು 6 ತಿಂಗಳು ತಡಿ ಅಂತ ಕೊಂಡು. ಅದಿತಿ ಅಂತಾಳೆ, ಭಗವಂತ ನಿನಗೂ 6 ತಿಂಗಳು ತಡಿಬೇಕೇನೋ? ಈಗ ಸಾಮರ್ಥ್ಯ ಇಲ್ಲಿ ಆಗಮ ಸಾಮರ್ಥ್ಯ ಗಳಿಸ್ಬೇಕಾಗ್ತದೆ ನೀನು. ಹೇಳ್ದ, ಇಲ್ಲಿ ಭಾಳ ಒಂದು ಧರ್ಮ ಸಂದೇಹ ಇದೆ, ಧರ್ಮ ಸಂಕಟ ಇದೆ. ಏನು ಧರ್ಮ ಸಂಕಟ? ಅವನು ಮಹಾಭಕ್ತನನ್ನು ಕೊಲ್ಲುವಂತಿಲ್ಲ. ಯಾಕೆ? ನಾನು ಅನನ್ಯಾಶ್ಚಿಂತೆ ಎಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಂ ಅಂತ ಹೇಳಿನಿ. ಕೊಲ್ಲುವಂತಿಲ್ಲ. ಆದರೆ ಅವನನ್ನು ಅನ್ಯಾಯ ಮಾಡಿದ್ರಿಂದ ಅವನನ್ನು ಬೇರೆ ಕಡೆ ಕಳಿಸಿ ರಾಜ್ಯ ದೇವತೆಗಳಿಗೆ ಕೊಡಬೇಕು ನಾನು. 6 ತಿಂಗಳ ಮೇಲೆ ಅವನು ಸರ್ವಸ್ವ ದಕ್ಷಿಣಾಕ ಯಜ್ಞವನ್ನು ಮಾಡ್ತಾನೆ. ಆ ಯಜ್ಞದಲ್ಲಿ ಎಲ್ಲವನ್ನೂ ದಾನ ಕೊಡ್ತಾನೆ. ಬೇಡಿದವ್ರಿಗೆ ಬೇಡಿದ ದಾನ ಕೊಡ್ತಾನೆ. ನಾನು ಹೋಗಿ 3 ದಾನ ಕೇಳ್ತಾನೆ, 3 ಪಾದ ಕೇಳ್ತಾನೆ. ಅವನು ಕೊಡ್ತಾನೆ. ಅದಕ್ಕೋಸ್ಕರ ನಾನು ಗಿಡ್ಡ ಹಾರುವನಾಗಿ ಬೇಡಬೇಕಾಗಿದ್ದರೆ ದರಿದ್ರಂತ ಕೈ ಒಡ್ಡಬೇಕಾಗ್ತದೆ. ಪರಮಾತ್ಮ ಬೇಡಿದರೆ ಭಗವಂತನನ್ನು ಬೇಡಿ, ಕಾಡಿದರೆ ಭಗವಂತನನ್ನು ಕಾಡಿ. ಉಳಿದ ಜನರಿಗೆ ಯಾಕೆ ಬೇಡಬೇಕು? ತೇನ ತೆಕ್ತೇನ ಭುಂಜೀತಃ ಮಾಗೃತ ಕಶ್ಚಿದ್ವನಂ. ಹೋಗಲಪ್ಪ, ವಾಮನ ಬೇಡಿದ್ದೇನು 3 ಪಾದಗಳನ್ನು ಬೇಡಿದ. ನೀವು ಪರಮಾತ್ಮನ ಹತ್ರ 3 ಪಾದಗಳನ್ನು ಬೇಡಿ. ನಾವು ಭಗವಂತನ ಹತ್ರ 3 ಕೇಳಬೇಕು. ಏನು 3? ಲೀಸ್ಟ್ ಭಾಳ ದೊಡ್ಡದಿದೆ. ಜ್ಞಾನ, ಭಕ್ತಿ, ವೈರಾಗ್ಯ. ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, 3 ಇಟ್ಕೊಂಡ್ರೆ ಯಜ್ಞೋ ದಾನಂ ತಪಶ್ಚೈವ. ಯಜ್ಞ, ದಾನ, ತಪಸ್ಸು ಇವು ನಿಮ್ಮನ್ನು ಪವಿತ್ರನ್ನಾಗಿ ಮಾಡ್ತದೆ. ಇವುಗಳನ್ನು ಎಂದೂ ಬಿಡಬೇಡಿ. ಯಜ್ಞೋ ದಾನಂ ತಪಶ್ಚೈವ ನ ತ್ಯಾಜ್ಯಂ ಕಾರ್ಯಮೇವ ತತ ಆರ್ಡರ್ ಕೊಡ್ತಾನೆ. ಯಜ್ಞ, ದಾನ, ತಪಸ್ಸು ನಿಮ್ಮ ದೈನಂದಿನ ಕ್ರಿಯೆ ಆಗಲಿ.
ಪರಮಾತ್ಮನ ಪೂಜೆ ಮಾಡಿ, ಅನ್ನದಾನ ಮಾಡಿ, ಭಗವಂತನ ಶಾಸ್ತ್ರ ಚಿಂತನೆ ಮಾಡಿ, ಪೂಜೆ, ದಾನ, ಶಾಸ್ತ್ರ ಚಿಂತನೆ ಇದು ಜೀವನದ ಅನಿವಾರ್ಯ ಅಂಗವಾಗಬೇಕು. ಇದೇ ಮೂರನ್ನು ಬೇಡುವಂತ ವಾಮನ ನಮಗೆ ಕಳಿಸಿಕೊಟ್ಟಿದ್ದಾನೆ. ಈಗ ಒಂದೊಂದು ಅವತಾರ ಹೇಳ್ತಾ ಕೂತ್ಕೊಂಡ್ರೆ ಮತ್ತೊಂದು ವರ್ಷ ಹಿಡಿತದೆ, ಬೇಡ. ಆದ್ದರಿಂದಾಗಿ ದರಿದ್ರನ್ ಅಂತಕೊಂಡಂತೇಳಿ. ಇನ್ನು ಅದರ ನಂತರ ಬಂದಿರತಕ್ಕಂಥ ಪರಶುರಾಮ ಅವತಾರ. ನೀಲಲೋಹಿತ, ನೀರಂ ಲೋಹಿತಂ ಅಭವತ್ ಏನ ಸಹ, ಯಾವನಿಂದ ಕುರುಕ್ಷೇತ್ರದಲ್ಲಿರುವ 5 ಹೊಂಡಗಳು, ಸರೋವರಗಳು ಕೆಂಪಾದವು. ದುಷ್ಟ ಕ್ಷತ್ರಿಯರ ರಕ್ತದಿಂದ ಕೆಂಪಾದವು. ಸಮಂತ ಪಂಚಕ ಅಂತ ಕರೀತಾರೆ. ಕುರುಕ್ಷೇತ್ರದ 5 ಸರೋವರಗಳನ್ನು ದುಷ್ಟ ಕ್ಷತ್ರಿಯರನ್ನು ಕೊಂದ ರಕ್ತದಿಂದ ತುಂಬಿದ್ದಾನೆ ಪರಶುರಾಮ ರೂಪಯಾತ ಪರಮಾತ್ಮ. ಹಾಗಾದ್ರೆ ಆಚಾರ್ಯ, ನಾವು ಕೊಡ್ಲಿ ಹಿಡ್ಕೊಂಡು ಹೊರಡೋಣ ಇನ್ನೊಂದು. ಹೌದು, ಹೊರಡಿ. ಹೌದು, ಕೊಡಲಿ ಹಿಡ್ಕೊಂಡು ಹೊರಡ್ಬೇಕು. ಒಂದು ಕೈಯಲ್ಲಿ ಕೊಡಲಿ, ಇನ್ನೊಂದು ಕೈಯಲ್ಲಿ ಶಾಪಾದಪಿ ಶರಾದಪಿ. ತೀಕ್ಷ್ಣವಾದ ಬುದ್ಧಿಯೇ ಕೊಡಲಿ. ಆನಂತರ ಸಂಹಾರ ಮಾಡಬೇಕಾದದ್ದು ಕ್ಷತ್ರಿಯ ವೃತ್ತಿ, ಕ್ರೂರ ವೃತ್ತಿ. ಜಗತ್ತಿನಲ್ಲಿ ಏನು ಹಿಂಸೆ ಇದೆ, ಜಗತ್ತಿನಲ್ಲಿ ಕ್ರೂರತೆ ಇದೆ, ಅದು ಬರುವುದು ಕಾಮಕ್ರೋಧಾದಿಗಳಿಂದ. ಕಾಮಕ್ರೋಧಾಗಳನ್ನು ಗೆದ್ದು ಕ್ರೂರ ವೃತ್ತಿಯನ್ನು ನಾಶಪಡಿಸುವುದೇ ಪರಶುರಾಮ ದೇವರ ಒಂದು ಸಂಕೇತ. ಕೇವಲ ಇಂಟೆಲೆಕ್ಚುವಲ್ ರೀತಿಯಾಗಿರ್ತಕ್ಕಂಥ ಫಿಟ್ನೆಸ್ ಇದ್ದರೆ ನಡೆಯೋದಿಲ್ಲ, ಫಿಸಿಕಲ್ ಫಿಟ್ನೆಸ್ಸು ಬೇಕು. ಶಾರೀರಿಕವಾಗಿರ್ತಕ್ಕಂಥ, ಅದಕ್ಕೋಸ್ಕರ ಪ್ರಾಣಾಯಾಮ, ಆಸನ ಇತ್ಯಾದಿಗಳನ್ನು ಮಾಡಿ ಅಂತ ತಿಳ್ಕೊಂಡಂತ ಶಾಸ್ತ್ರ ಹೇಳ್ತದೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ ಅನೇಕ ಆಸನಗಳನ್ನು ಮಾಡಬೇಕು ಅಂತ ತಿಳ್ಕೊಂಡ ಶಾಸ್ತ್ರ ಹೇಳ್ತದೆ. ಆದ್ದರಿಂದಾಗಿ ಇಲ್ಲಿ ನೀಲಲೋಹಿತಂ, ಸಮಂತ ಪಂಚಕದ ನೀರನ್ನೇ ಕೆಂಪಾಗಿ ಮಾಡಿರ್ತಕ್ಕಂತಹ ಪರಶುರಾಮ ದೇವರು. ಇನ್ನು ಪರಶುರಾಮ ದೇವರ ವೈಶಿಷ್ಟ್ಯ ಒಂದು ವರ್ಷ ಬೇಕು. ಅದ್ಭುತವಾಗಿರ್ತಕ್ಕ ಸಂಪೂರ್ಣ ರಾಮಾಯಣ ಪರಶುರಾಮರ ವೈಶಿಷ್ಟ್ಯವನ್ನು ಹೇಳಲಿಕ್ಕೆ ಹೊರಟಿದೆ. ಇದರ ನಂತರ ರಾಮಾವತಾರ, ಅಂಧಸಸ್ಪತೆ ಅಲ್ಲ, ನೀಲಲೋಹಿತ. ನೀಲಂ ನೀಲೇ ಲೋಹಿತಂ ಯಸ್ಯ ಸಹ ನೀಲಲೋಹಿತ. ಯಾವನ ಕಣ್ಣಿನ ಅಂಚು ಕೆಂಪಾಯಿತು. ನೀಲಂ ನೀಲನೇತ್ರಂ ನೀಲ ಶರೀರಂ ರೋಹಿತಂ ಲೋಹಿತಂ ಅಭವತ. ಪರಮಾತ್ಮನದು ಮೇಘಶ್ಯಾಮ ವರ್ಣ, ಆದರೆ ಪರಮಾತ್ಮನ ಶರೀರ ಕೆಂಪಾಯಿತು, ಕಣ್ಣು ಕೆಂಪಾದು. ಯಾಕೇನು ಕೆಂಪಣ್ಣ ಹಚ್ಕೊಂಡೇನು? ಇಲ್ಲ. ಸುಂದರಿಯಾಗಿರ್ತಕ್ಕಂಥ ಸೀತೆ ಯಾವಾಗ ಭಗವಂತನ ಕೊರಳಿಗೆ ಮಾಲೆಯನ್ನು ಹಾಕಿದಳು, ಒಳ್ಳೆ ಕೆಂಪು ಬಣ್ಣದ ಗೌರಿ ಅವಳು. ಬರೇ ಗೌರ ಅಲ್ಲ, ಲೋಹಿತ ಸಹಿತವಾದ ಗೌರ ವರ್ಣದವಳು. ಅವಳ ಆ ನೆರಳು ಪರಮಾತ್ಮನ ನೀಲಮಣಿ ಶರೀರ ಅದರಲ್ಲಿ ಬಂತು, ನೀಲ ಲೋಹಿತವಾಯಿತು. ನೀಲೇ ನೀರೇ ರೋಹಿತಂ ನೀಲಲೋಹಿತಂ ಶ್ರೀರಾಮಚಂದ್ರ. ಹೌದು, ಸೀತೆಗೋಸ್ಕರವೇ ರಾಮಚಂದ್ರನ ಜನ್ಮ, ಸ್ವಾರ್ಥಕ್ಕೋಸ್ಕರ ಅಲ್ಲ. ಸೀತೆ ಇದು ಸಕಲ ವೇದಾಭಿಮಾನಿ, ಸಕಲ ಶಾಸ್ತ್ರಾಭಿಮಾನಿ ಆಗಿರ್ತಕ್ಕಂಥ ಮಹಾಲಕ್ಷ್ಮೀ ದೇವಿ ಸೀತಾದೇವಿ. ಆದ್ದರಿಂದಲೇ ಅವಳು ಹುಟ್ಟಿದ್ದು
ಮೇಲೆ ಬಂದದ್ದು ಭುವರಾದೇವರಿಂದಾಗಿ. ಪವಿತ್ರವಾದ ಅವತಾರದಿಂದ, ಪವಿತ್ರತೆಯ ದ್ಯೋತಕ ಅವತಾರದಿಂದ ಬಂದಿರತಕ್ಕಂಥ ಸೀತ, ಸದಾಚರಣೆಯಿಂದ ಬಂದಿರತಕ್ಕಂಥ ಪಾವಿತ್ರ್ಯ, ಅದರಿಂದ ಬರುವ ತತ್ವಜ್ಞಾನ ಸೀತೆ. ಅವಳನ್ನು ಪಡೆಯಬೇಕಾಗಿದ್ದರೆ ಶಿವಧನುರ್ಭಂಗ ಮಾಡಬೇಕು. ಶಿವನ ಮೇಲೆ ಶಿವಧನುಷ್ಯ ಅಂತಿಕೊಂಡಂತಂದರೆ ಶಿವನಿಂದ ಮೃತನಾದಂಥ ಕಾಮದೇವನ ಧನುಷ್ಯ. ಕಾಮಕ್ರೋಧಾದಿಗಳನ್ನು ಬಿಡಬೇಕು. ಕಾಮಕ್ರೋಧಾದಿ ಬಿಟ್ಟಾಗಿ ತತ್ವಜ್ಞಾನ ಸಿಗ್ತದೆ. ಆದರೆ ರಾವಣ, ಇನ್ನೊಬ್ಬರಿಗೆ ಪೀಡೆ ಕೊಡ್ತಕ್ಕಂಥ ದುಷ್ಟ ವ್ಯಕ್ತಿಗಳು ಅಪಹಾರ ಮಾಡ್ತಾರೆ. ಆದರೆ ವಾಯುದೇವರ ಸಹಾಯದಿಂದ, ಅಂದರೆ ತತ್ವಜ್ಞಾನವನ್ನು ಅಯೋಗ್ಯ ವ್ಯಕ್ತಿಗಳು ಅಪಾರ್ಥ ಮಾಡ್ತಾರೆ. ಆಗ ವಾಯುದೇವರು ಹನುಮಂತ ದೇವರ ಸೇವೆಯನ್ನು ಪರಮಾತ್ಮ ತೆಗೆದುಕೊಳ್ತಾನೆ. ವಾಯುದೇವರ ಸಹಾಯ ತೆಗೆದುಕೊಂಡು ಮಧ್ವಶಾಸ್ತ್ರದ ಸಹಾಯದಿಂದ ನಾವು ಮತ್ತೆ ಪುನಃ ಆ ಸೀತೆಯನ್ನು ಪಡೆಯಬೇಕು. ಸೀತೆಯ ಅಪಹರಣ ತತ್ವಜ್ಞಾನದ ವಿಷಯದಲ್ಲಿರ್ತಕ್ಕಂಥ ಅಪಾರ್ಥದ ಅಯೋಗ್ಯ ವ್ಯಕ್ತಿಗಳಿಂದ ಅದರ ಮೇಲೆ ಮಾಡ್ತಕ್ಕಂಥ ತಪ್ಪು ಅರ್ಥ. ಆದರೆ ವಾಯುದೇವರ ಸಹಾಯದಿಂದ ಆ ಸೀತೆ ವಾಪಸ್ ಸಿಗ್ತಾಳೆ. ವಾಯುದೇವರ ಅನುಗ್ರಹವನ್ನು ಪಡೆದರೆ, ಶ್ರೀಮದಾಚಾರ ಗ್ರಂಥಗಳನ್ನು ಓದಿದರೆ ಮತ್ತೆ ಪುನಃ ನಮಗೆ ತತ್ವಜ್ಞಾನ ಪ್ರಾಪ್ತಿಯಾಗ್ತದೆ. ಇದು ಒಂದರ್ಥ ಹೇಳಿದ್ದೇನೆ. ರಾಮನಿಂದ ಕಲಿಯಬೇಕಾದದ್ದು ಬಹಳಷ್ಟು ಇದೆ. ಮಗ ಹೇಗಿರಬೇಕು, ಅಣ್ಣ ಹೇಗಿರಬೇಕು, ಗಂಡ ಹೇಗಿರಬೇಕು, ಮಿತ್ರ ಹೇಗಿರಬೇಕು, ಆರಾಧ್ಯ ದೇವತೆ ಹೇಗಿರಬೇಕು, ಅನುಗ್ರಹ ಮಾಡತಕ್ಕಂಥ ಸ್ವಾಮಿ ಹೇಗಿರಬೇಕು, ರಾಜನು ಹೇಗಿರಬೇಕು, ಶತ್ರುಗಳ ವಿನಾಶಕವಾದಂಥ ರೂಪ ಹೇಗಿರಬೇಕು, ಎಲ್ಲ ರಾಮನಿಂದ ಕಲಿಯಿರಿ. ಎಲ್ಲವನ್ನೂ ಕಲಿಸೋದಕ್ಕೋಸ್ಕರ ರಾಮಾವತಾರ. ಮರ್ತ್ಯಾವತಾರಸ್ತು ಯ ಮರ್ತ್ಯ ಶಿಕ್ಷಣಂ. ವೇಳೆ ಮುಗಿದಿದೆ, ಅದಕ್ಕೋಸ್ಕರ ನಾನು ಮುಗಿಸ್ತೇನೆ. ನಂತರದ ಅವತಾರ, 8ನೇ ಅವತಾರ ಕೃಷ್ಣಾವತಾರ. ಅಂಧಸಸ್ಪತೆ. ಪರಮಾತ್ಮ ನಾವು ಪ್ರೀತಿಯಿಂದ ಕೊಟ್ಟಿರ್ತಕ್ಕಂಥ ಅನ್ನವನ್ನು ಸ್ವೀಕಾರ ಮಾಡ್ತಾನೆ. ಭಗವಂತನಿಗೆ ಅನ್ನ ಯಾವುದು ಗೊತ್ತೇ? ಸಪ್ತಾನ್ನ ವಿದ್ಯೆಯಲ್ಲಿ ಹೇಳ್ತಾರೆ, ಧ್ಯಾನ, ಭಕ್ತಿ, ವೈರಾಗ್ಯ ನಾವು ಸಮರ್ಪಣೆ ಮಾಡ್ತಕ್ಕಂಥ ಕ್ರಮ ಎಲ್ಲವೂ ಅನ್ನವೇ. ನಾವು ಮಾಡ್ತಕ್ಕಂಥ ಸದ್ಗುಣಗಳಿಂದ ಭಗವಂತನಿಗೆ ಸಮರ್ಪಣ, ಕೃಷ್ಣಾರ್ಪಣ ವಸ್ತು ಅಂತ ಅರ್ಪಿಸುವುದೆಲ್ಲವೂ ಭಗವಂತನಿಗೆ ಅನ್ನ. ತತ್ವಜ್ಞಾನವೂ ಅನ್ನವೇ. ಆದರೆ ಅನ್ನ ಕೊಡಬೇಕಾಗಿದ್ದರೆ ಮೊದಲು ನಾವು ನಿತ್ಯ ನೈಮಿತ್ತಿಕ ಕರ್ಮ ಯಜ್ಞಗಳನ್ನು ಮಾಡಿ ಪವಿತ್ರರಾಗಿರಬೇಕು. ಯಜ್ಞ ಪತ್ನಿಯರು ಕೊಟ್ಟ ಅನ್ನವನ್ನು ಮಾತ್ರ ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಶ್ರೀಕೃಷ್ಣಾವತಾರದಲ್ಲಿ ಯಜ್ಞ ಪತ್ನಿಯರು ಕೊಟ್ಟ ಅನ್ನವನ್ನು ಸ್ವೀಕಾರ ಮಾಡಿದ್ದಾನೆ. ಅಂಧಸಸ್ಪತೆ. ನಾವು ಕೊಟ್ಟ ಅನ್ನವನ್ನು ಸ್ವೀಕಾರ ಮಾಡಿ ನಮ್ಮನ್ನು ಸಂರಕ್ಷಣೆ ಮಾಡುವ ಸ್ವಾಮಿ ಶ್ರೀಕೃಷ್ಣ. ಅಂಧಸಸ್ಪತೆ. ಇದರ ನಂತರ ಬುದ್ಧಾವತಾರ. ದ್ರಾಪೆ. ಭಗವಂತನ ಹತ್ತಿರ ಎರಡು ಜನ ಬಂದರು. ಕೆಟ್ಟವರು ಬಂದು ದೊಡ್ಡ ಇದ್ರು, ಕೆಟ್ಟವರು ಬಂದರು, ಯೋಗ್ಯರಾಗಿರ್ತ ಜನರು ಬಂದರು. ಒಬ್ಬರನ್ನು ಅನ್ನ ಸಮಸ್ಯೆಲ್ಲ ಡ್ರಾಪ್ ಮಾಡಬೇಕಾಗಿತ್ತು, ಇನ್ನೊಬ್ಬರನ್ನು ಮೋಕ್ಷದಲ್ಲಿ ಡ್ರಾಪ್ ಮಾಡಬೇಕಾಗಿತ್ತು. ಆದರೆ ಎಲ್ಲರೂ ಎದುರಿಗೆ ಕೂತ್ಕೊಂಡಿದ್ದಾರೆ. ಹೌದು, ಪರಮಾತ್ಮ ಹೇಳ್ದ, ವೇದ ಪ್ರಮಾಣಂ. ಅನ್ನಂತ ಮನಸ್ಸಿನಲ್ಲಿ ಡ್ರಾಪ್ ಆಗ್ತಕ್ಕಂಥವರು ವೇದ ಪ್ರಮಾಣ ಅಂತೇಳಿ ವೇದ ನಿಂದಕರಾದರು. ಮೋಕ್ಷದಲ್ಲಿ ಡ್ರಾಪ್ ಆಗ್ತಕ್ಕಂಥವರು ಅಂದರೆ ಅಕಾರಸ್ಥರವಾಗಾತ್ಮ, ವೇದಗಳಲ್ಲೂ ಭಗವಂತವಾಚಿಯಾಗಿದ್ದೇವೆ ಅಂತ ತಿಳ್ಕೊಂಡು ಉದ್ಧಾರತರ. ಜಗತ್ತು ಶೂನ್ಯ ಅಂತ ಉಪಯೋಗಿಸದ ಪರಮಾತ್ಮ. ಅವು ತಿಳ್ಕೊಂಡು ಜಗತ್ತು ಶೂನ್ಯ ಮಿಥ್ಯ ಅಂತ ತಿಳ್ಕೊಂಡು ಅಂತೇಳಿ ತಪ್ಪು ದಾರಿಗೆ ಹೋಗಿ ಅನ್ನಂತ ಮನಸ್ಸಿಗೆ ಡ್ರಾಪ್ ಆದರು. ಇವರು ಶಮೂನಂ ಕುರುತೆ ಯಸ್ಮಾತ್ ಶೂನ್ಯಸ್ತಸ್ಮಾತ್ ಜನಾರ್ದನಃ.
ಪರಮಾತ್ಮ ಸೋತ್ತಮರ ದ್ರೋಹದಿಂದ ನಮ್ಮ ಪುಣ್ಯವನ್ನು ಕಡಿಮೆ ಮಾಡ್ತಾನೆ, ನಮ್ಮ ಸುಖ ಕಡಿಮೆ ಮಾಡ್ತಾನೆ, ಮೋಕ್ಷದಲ್ಲಿ ಪೂರ್ತಿ ಸುಖ ಕೊಡೋದಿಲ್ಲ. ಆದ್ದರಿಂದ ಭಗವಂತನಿಗೆ ಶೂನ್ಯ ಅಂತ ತಿಳ್ಕೊಂಡು ಅಂತ ಹೇಳಿ ಸರ್. ಈ ರೀತಿಯಾಗಿ ಮೋಹಕವಾದ ಮಾತಿನಿಂದ ಯಾರ್ಯಾರನ್ನು ಎಲ್ಲಿ ಡ್ರಾಪ್ ಮಾಡಬೇಕಾಗಿತ್ತು ಅಂಥ ಅವತಾರ ಬುದ್ಧಾವತಾರ ದ್ರಾಪೆ. ಈ ಮಂತ್ರದಲ್ಲಿ ಈ ಶ್ಲೋಕದಲ್ಲಿರತಕ್ಕಂಥದ್ದು ದ್ರಾಪೆ ಮೊದಲೇ ಶಬ್ದ. ಇದರ ನಂತರ ಬರ್ತಕ್ಕಂಥದ್ದು ಕಲ್ಕಿ ಅವತಾರ. ದ್ರಾಪೆ ಅಂಧಸಸ್ಪತೆ ಮಾಂ ಏಭಿಃ ಯೇಷಾಂ ಪಶೂನಾಂ ಮಾಮೇಭಿಃ ಕಿಂಚನ ಮಮತ. ಅಮಾನ್, ಮಾನ ಅಂತಂದರೆ ಪ್ರಮಾಣಗಳು, ಪ್ರಮಾಣಗಳನ್ನು ಒಪ್ಪದೇ ಇರತಕ್ಕಂತಹ ಕಿಂಚನಾನ್, ಅತ್ಯಂತ ತುಚ್ಛರಾಗಿರ್ತಕ್ಕಂತಹ ಮ್ಲೇಚ್ಛರನ್ನು ಯಾವನು ಅಮತ ನಾಶಪಡಿಸಿದನು, ಅಂದರೆ ದುಷ್ಟರನ್ನು ನಾಶಪಡಿಸಿ ಪುನಃ ಕೃತಯುಗಕ್ಕೆ ನಾಂದಿಯನ್ನು ಹಾಡಿದನು ಅಂಥ ಕಲ್ಕಿ ಅವತಾರಿಗೆ ಮಾಮೇಭಿಃ ಯೇಷಾಂ ಕಿಂಚನ ಮಮತ ಅಂತಕ್ಕಂಥ ಭಾಗ ಕಲ್ಕಿ ಅವತಾರದ ವಿಚಾರವನ್ನು ತಿಳಿಸಿಕೊಡ್ತದೆ. ಇದನ್ನು ಪ್ರತ್ಯೇಕವಾಗಿ ಕೂತ್ಕೊಳ್ಬೇಕು ಒಂದು 2-3 ತಾಸು. ಒಂದು ಶಬ್ದಗಳ ವಿಚ್ಛೇದ ಮಾಡಿದಾಗ ಅಲ್ಲಿ ಬರ್ತಕ್ಕಂಥ ಅರ್ಥದ ವೈಶಿಷ್ಟ್ಯ ಬಹಳ ಆನಂದಕರವಾಗಿರ್ತದೆ. ದಣದಿದ್ದೀರಿ, ಬಹಳ ಸಂಕ್ಷೇಪ ಹೇಳ್ತೇನೆ ಅಂತ ಹೇಳಿದೆ, ಆದರೆ ಹೇಳುವ ಭರದಲ್ಲಿ 1 ತಾಸು ಮೀರಿ ಹೋದದ್ದು ಗೊತ್ತಾಗಲಿಲ್ಲ. ಇಂಥ ಅದ್ಭುತವಾಗಿರ್ತಕ್ಕಂತಹ ಈ ಮಂತ್ರ, ಈ ನಮಕದಲ್ಲಿ ಬಂದಿರತಕ್ಕಂತಹದ್ದು ದ್ರಾಪೆ ಅಂಧಸಸ್ಪತೆ ದರಿದ್ರನ್ನೀಲಲೋಹಿತ ಯೇಷಾಂ ಪುರುಷಾಣಾಂ ಯೇಷಾಂ ಪಶೂನಾಂ ಮಾ ಬೇಭಿಪ್ ಮಾರೋಮೋ ಯೇಷಾಂ ಕಿಂಚನ ಮಮತ. ಉಳಿದ ವಿಚಾರವನ್ನು ನಾಳಿನ ದಿವಸ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅಧ್ಯಕ್ಷತಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮಿ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥಿ ನಾಶನ ರೋಗಾನ್ಮಯ ನಾಶಯ ಶೇಷಾನ್ ಆಶು ಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಬೇಡದ ನಶ್ಯಂತಿ ಸಕಲ ರೋಗಾ ಸತ್ಯಂ ವದಾಮಿ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಕೃಷ್ಣ.